ಆತ್ಮೀಯ ವೀಕ್ಷಕರಿಗೆಲ್ಲ ಆಲ್ ಇಸ್ ವೆಲ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೀನಿ ವೀಕ್ಷಕರೇ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪದ್ಮಾವತಿ ಅವರು. ಪ್ರೆಗ್ನೆನ್ಸಿಯ ವಿಚಾರವಾಗಿ ನಾವು ಮಾತನಾಡ್ತಿದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ 4th ಮಂತ್ ಆಫ್ ಪ್ರೆಗ್ನೆನ್ಸಿ ಅಂದರೆ 4ನೇ ತಿಂಗಳ ಗರ್ಭಾವಸ್ಥೆಯ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಬನ್ನಿ ತಡ ಮಾಡದೆ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ಎಸ್ ಡಾಕ್ಟರ್, ಇದು 4th ಮಂತ್ ಆಫ್ ಪ್ರೆಗ್ನೆನ್ಸಿ ಅಂದರೆ ಸ್ಟಾರ್ಟಿಂಗ್ ಆಫ್ ಸೆಕೆಂಡ್ ಟ್ರೈಮಿಸ್ಟರ್ ಅಂತ ಹೇಳ್ಬೋದು. ಇದರ ಸಿಂಪ್ಟಮ್ಸ್ ಎಲ್ಲ ಏನೇನಿರುತ್ತೆ ಡಾಕ್ಟರ್? ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಕಳೆದ ಸಂಚಿಕೆ ಹೇಳ್ದಂಗೆ ಎಲ್ಲ ಸಿಂಪ್ಟಮ್ಸು ಇದರಲ್ಲಿ ಇರುತ್ತೆ. ಬಟ್ ಯೂಶಲಿ ಏನಾಗುತ್ತೆ, ಇಲ್ಲಿ ಏನಾಗುತ್ತೆ, ಆ ಟಯರ್ಡ್ನೆಸ್ ಕಮ್ಮಿ ಆಗ್ತಾ ಬರುತ್ತೆ. ಒಬ್ಬೊಬ್ಬರಿಗೆ ಆ ವಾಮಿಟಿಂಗ್ ಸೆನ್ಸೇಷನ್ ಆಗಿರ್ಬೋದು ಅಥವಾ ವಾಮಿಟಿಂಗ್ ಆಗಲಿ ಗ್ರ್ಯಾಜುಲಿ ಕಮ್ಮಿ ಆಗ್ತಾ ಬರುತ್ತೆ. ಸೊ ಒಂದ್ಸಲ ಈ ವಾಮಿಟಿಂಗ್ ಆಗಿರ್ಬೋದು ಸೆನ್ಸೇಷನ್ ಕಮ್ಮಿ ಆಗ್ತಾ ಇದ್ದಂಗೆ ಅಥವಾ ವಾಮಿಟ್ ಮಾಡೋದು ಫ್ರೀಕ್ವೆನ್ಸಿ ಕಮ್ಮಿ ಆಗ್ತಿದ್ದಂಗೆ ಅಟ್ಲೀಸ್ಟ್ ಅವ್ರಿಗೆ ತಿನ್ನಬೇಕು ಅಂತ ಅನಿಸುತ್ತೆ. ಆ ಕ್ರೇವಿಂಗ್ಸು ಶುರುವಾಗ್ತಾ ಹೋಗುತ್ತೆ. ಸೊ ಇವೆಲ್ಲ ಆಗಿರೋದ್ರಿಂದ ಸೊ ಏನಾಗುತ್ತೆ, ವೀಕ್ನೆಸ್ಸು ಸೊ ಏನಾಗುತ್ತೆ ಗ್ರ್ಯಾಜುಲ್ ಕಮ್ಮಿ ಆಗ್ತಾ ಬರುತ್ತೆ. ಒಬ್ಬೊಬ್ಬರಿಗೆ ಆದ್ರೂ ತುಂಬ ಟಯರ್ಡು ಅಂತ ಹೇಳ್ತಾ ಹೋಗ್ತದೆ. ಬಿಕಾಸ್ ಮೇ ಬಿ ಆ ವರ್ಕ್ ಪ್ರೆಷರ್ ಇರ್ಬೋದು ಅಥವಾ ಸರಿಯಾದ ಟೈಮಿಗೆ ನಿದ್ದೆ ಸರಿಯಾಗಿ ಆಗ್ತಾ ಇರ್ಬೋದು ಅಥವಾ ಸರಿಯಾದ ಪೌಷ್ಟಿಕ ಆಹಾರನೂ ಹೋಗ್ತಾ ಇರ್ಬೋದು. ಅವಾಗೇನೆ ಯಾಕೆಂದರೆ ಇಲ್ಲಿ ತನಗೊಬ್ಬಳಿಗೆ ಬೇಕಾಗಿಲ್ಲ, ಯಾಕೆಂದರೆ ಈವನ್ ಮಗುಗೂ ಬೆಳವಣಿಗೆಗೂ ಸೊ ಖಂಡಿತ ಬೇಕಾಗುತ್ತೆ. ಅದಕ್ಕೋಸ್ಕರ ಸರಿಯಾದ ತನಿಗೂ ಪ್ಲಸ್ ತನ್ನ ಮಗುಗೆ ಬೇಕಾದಷ್ಟು ಆ ಪೌಷ್ಟಿಕ ಆಹಾರ ಸಿಗದೇ ಇದ್ದಾಗ್ಲೂ ಸೊ ಶಿ ಫೀಲ್ಸ್ ಲೈಕ್ ತುಂಬಾ ಸುಸ್ತಾಗ್ತಾ ಅಂತ ಹೇಳ್ಬೋದು. ಸೊ ಇಲ್ಲೇನಾಗ್ತಿರುತ್ತೆ, ಅವಾಗೇನು ಹೇಳಿ ಕಳೆದ ಸಂಚಿಕೆ ಹೇಳಿದೆ ಮ್ಯೂಕಸ್ ಡಿಸ್ಚಾರ್ಜ್ ಅಂತ ಇರುತ್ತೆ ಅಂತ, ಅದನ್ನು ಸಹ ಜಾಸ್ತಿ ಆಗುತ್ತೆ. ಇಲ್ಲೆಲ್ಲವೂ ಏನಾಗುತ್ತೆ, ಹಂತಕ್ಕೂ ಏನಾಗುತ್ತೆ, ಪ್ರತಿ ತಿಂಗಳು ಹಾರ್ಮೋನ್ಸ್ ಏನಾಗುತ್ತೆ ಇನ್ನೂ ಇನ್ಕ್ರೀಸ್ ಆಗ್ತಾ ಹೋಗ್ತಿರುತ್ತೆ. ಸೊ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಇವೆಲ್ಲವೂ ಸಿಂಪ್ಟಮ್ಸ್ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಏನಾಗುತ್ತೆ, ಹೊಟ್ಟೆಯಿಂದ ಯೂಶಲಿ ಯೂಟ್ರಸ್ ಪೆಲ್ವಿಕ್ ರೀಜನ್ ಇರುತ್ತೆ, ಇವಾಗ ಅದು ಅಬ್ಡಮನಿಗೆ ಅದು ಕಾಣಿಸ್ಕೊಳ್ತಾ ಹೋಗುತ್ತೆ, ಹೊಟ್ಟೆಯ ಭಾಗಕ್ಕೆ ಅದು ಕಾಣಿಸ್ಕೊಳ್ತಾ ಆಗುತ್ತೆ. ವಿ ಹ್ಯಾವ್ ಅ ವೇಸ್ಟ್ ಲೈನ್ ಅಂತ ನಾವು ಹೇಳಿ, ಸೊಂಟದ ಭಾಗ ಇಂಥ ಅದೇನಾಗುತ್ತೆ, ಸಿನ್ಸ್ ಶೀಸ್ ಪುಟಿಂಗ್ ಆನ್ ಅ ವೇಟ್, ದಪ್ಪ ಆಗ್ತಿದ್ದಂಗೆ ಆ ವೇಸ್ಟ್ ಲೈನು ಕಾಣಿಸೋದಿಲ್ಲ. ಸೊ ಮೇಲಿಂದ ಕೆಳಗವರೆಗೂ ಒಂದೇ ಫಿಗರ್ ಇರುತ್ತೆ. ಅದಕ್ಕೂ ತುಂಬ ಜನ ಇವಾಗ ಇತ್ತೀಚಿನ ಹುಡುಗಿರು ಅಯ್ಯೋ ನಾನು ಒಂದೇ ತುಂಬ ದಪ್ಪ ಆಗ್ಬಿಟ್ಟಿದ್ದೀನಲ್ವಾ ಅಂತ ಕನ್ನಡಲ್ಲಿ ಒಂದು 10 ಸಲ ನೋಡ್ಕೋತಾ ಅದೂ ಉಂಟಿರುತ್ತೆ. ಆ್ಯಕ್ಚುಲಿ ಹಾಗೆ ನೋಡ್ಕೊಳ್ದೇನೆ ಇಟ್ ಈಸ್ ಡೆವಲಪ್ಮೆಂಟ್ ಆಫ್ ಅವರ್ ಬೇಬಿ ಅಂತ ದೇ ಶುಡ್ ಬಿ ಕಾನ್ಷಿಯಸ್ ಆಗಿರಬೇಕು. ಅಯ್ಯೋ ಹೀಗೆಲ್ಲ ಆಗ್ಬಿಟ್ಟಿದ್ದಿಲ್ಲ, ತುಂಬ ದಪ್ಪ ಆಗ್ಬಿಟ್ಟು ಆಮೇಲೆ ನೀವು ಮತ್ತೆ ಚೆನ್ನಾಗೋದು ಕಷ್ಟ ಆಗ್ಬಿಡ್ತದೆ ಅಂತ ತುಂಬ ಜನ ಊಟನೂ ಎಲ್ಲನೂ ಬಿಡ್ತಾ ಹೋಗ್ಬಿಡ್ತಾರೆ. ಹಾಗೆಲ್ಲ ಖಂಡಿತ ಮಾಡಬಾರ್ದು. ಸೊ ಇದ್ರ ಜೊತೆಗೆ ಏನಾಗುತ್ತೆ, ಸಿನ್ಸ್ ಇಟ್ ಈಸ್ ಬೆಳೀತಾ ಇದ್ದಂಗೆ ಲಾಟ್ ಆಫ್ ಪ್ರೆಷರ್ ಅಂತ ಅವನು ನಮ್ಮ ಈ ವೇನ್ಸ್ ಮೇಲೆ ಅಥವಾ ಈ ನರಗಳ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಬರುತ್ತೆ. ಸೊ ದೇ ಫೀಲ್ ಲೈಕ್ ಕಾಲು ನೀವು ನೋಡಿರ್ಬೋದು, ಕಾಲುಗಳೆಲ್ಲ ದಪ್ಪ ಆಗಿಬಿಟ್ಟಿರುತ್ತೆ, ಎಸ್ಪೆಷಲಿ ಫೀಟ್ ದಪ್ಪ ಆಗ್ತಾ ಹೋಗುತ್ತೆ, ಕಾಲುಗಳೆಲ್ಲ ಊದ್ಕೊಂಡ್ಬಿಟ್ಟಿರುತ್ತೆ. ಆರ್ ಅರೌಂಡ್ ದ ಆ್ಯಂಕಲ್ ಏನಾಗುತ್ತೆ, ತುಂಬ ಹೊತ್ತು ನಿಂತ್ಕೊಂಡಿದ್ರೆ ಅವಾಗ ಏನಾಗುತ್ತೆ, ಎಸ್ಪೆಷಲಿ ನವಡೇಸ್ ಏನಾಗಿದೆ ಎಲ್ಲ ನಿಂತ್ಕೊಳ್ಳೋದೇ ಜಾಬ್ ಜಾಸ್ತಿ ಆಗಿದೆ ಮೇಡಮ್. ಈ ಟ್ರಾವೆಲಿಂಗು ಒಂದೊಂದ್ಸಲ ಏನಾಗುತ್ತೆ, ಬಸ್ಸಲ್ಲಿ ನಿಂತ್ಕೊಂಡೇ ಹೋಗಬೇಕಾಗುತ್ತೆ, ಆಫೀಸಲ್ಲೂ ಒಂದೊಂದ್ಸಲ ನಿಂತ್ಕೊಂಡೇ ಕೆಲಸ ಮಾಡಬೇಕಾಗತ್ತೆ. ಸೊ ಹೀಗೆ ಪ್ರತಿಯೊಂದೂ ನಿಂತ್ಕೊಂಡೇ ಕೆಲಸ ಮಾಡೋದ್ರಿಂದ ಸೊ ಕಾಲ ಮೇಲೆ ಪ್ರೆಷರ್ ಜಾಸ್ತಿ ಆಗ್ತಾ ಬರ್ತಿರುತ್ತೆ. ಸೊ ಅದರಿಂದನೂ ಏನಾಗುತ್ತೆ, ಆಲ್ರೆಡಿ ಶಿ ಈಸ್ ಕನ್ಸೀವಿಂಗ್, ರಾತ್ರಿ ಮಲ್ಕೊಳ್ಳಿದ ತಕ್ಷಣ ಶಿ ಫೀಲ್ ದ್ಯಾಟ್ ಎಲ್ಲ ಮಸಲ್ಸು ಎಲ್ಲವೂ ಕ್ರ್ಯಾಂಪ್ಸ್ ಶುರುವಾಗ್ತಾ ಹೋಗ್ತಿರುತ್ತೆ. ಎಸ್ಪೆಷಲಿ ಕಾಲಿನ ಮೀನಿನ ಕಂಡ ಅಂತ ಅವ್ರಿಗೆ ಹೇಳಿ ಡಾಕ್ಟರ್ಗೆ ಮಾಡಿಸಿದ್ರೆ ಮತ್ತೆ ಕಾಲು ಬಿಡೋಕ್ಕೆ ಆಗೋಲ್ಲ, ಅಷ್ಟೊಂದು ಹಿಡ್ಕೊಂಡ್ಬಿಟ್ಟಿರುತ್ತೆ ಅಂತ ಹೇಳ್ತೀವಿ. ಆಲ್ ಬಿಕಾಸ್ ಆಫ್ ಹಳೆ ಕಾಲದಲ್ಲಿ ನೋಡಿ ಎಲ್ಲವೂ ಕೂತ್ಕೊಂಡೇ ಕೆಲಸ ಮಾಡ್ತಾಯಿದ್ರು, ಅವ್ರ ಕಾಲ ಮೇಲೆ ಭಾರನೇ ಬೀಳ್ತಾ ಇರಲಿಲ್ಲ. ನೀವು ನೋಡಿದರೆ ಯಾರಾದರೂ ಹಳೆ ಕಾಲದಲ್ಲಿ ಕಾಲುಗಳು ಊತ ಇತ್ತು, ಆ್ಯಂಕಲ್ಸಲ್ಲಿ ಸ್ವೆಲ್ಲಿಂಗ್ ಇತ್ತು, ಆಮೇಲೆ ಡಾಕ್ಟ್ರ್ ಇವಾಗ ಇತ್ತೀಚೆಗೆ ಹೇಳ್ತೀವಿ ಎಲ್ಲ ಸ್ವೆಲ್ಲಿಂಗ್ ಎಲ್ಲ ಇತ್ತು ಅಂದರೆ ಯು ಹ್ಯಾವ್ ಟು ರೆಡ್ಯೂಸ್ ದ ಸಾಲ್ಟ್ನ ಆದಷ್ಟು ಕಮ್ಮಿ ಮಾಡಬೇಕು ಅಂತ ಹೇಳ್ತಾರೆ. ಸೊ ನಮ್ಮ ಈ ಜೀವನ ಒಂದು ಈ ಶೈಲಿನೇ ಇದು ಎಲ್ಲದಕ್ಕೂ ಮುಖ್ಯವಾದ ಕಾರಣ ಅಂತ ಹೇಳ್ಬೋದು. ಅದಕ್ಕೆ ಮಧ್ಯದಲ್ಲಿ ಸ್ವಲ್ಪ ಕಾಲುಗಳಿಗೆ ರೆಸ್ಟ್ ಕೊಡ್ತಾ ಹೋಗಬೇಕು. ಯಾಕಂದರೆ ಇನ್ನು ಮುಂದೆ ನಾವು ವೇಟ್ ಗೇನ್ ಆಗ್ತಿದ್ದಂಗೆ ಇನ್ನೂ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಸೊ ಅದಕ್ಕೋಸ್ಕರ ಮಧ್ಯದಲ್ಲಿ ಸೊ ಅಟ್ಲೀಸ್ಟ್ ಎವ್ರಿ 2 hours ಒಂದ್ಸಲ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡ್ಕೊಳ್ಳೋದು. ಸೊ ಹ್ಯಾಸ್ ನೀವೆಲ್ಲ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಸೊಂಟ ನೋವು, ಬ್ಯಾಕ್ ಪೇನ್ ಶುರುವಾಗ್ತಾ ಹೋಗ್ತಿರುತ್ತೆ. ಯಾಕೆಂದರೆ ಆಲ್ ದ ಸ್ಟ್ರೆಚಿಂಗ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಈವನ್ ಅಬ್ಡಮಲ್ಲೂ ಅಷ್ಟೇ ತುಂಬ ಸ್ಟ್ರೆಚಿಂಗ್ ಶುರುವಾಗ್ತಾ ಎಲ್ಲ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ತಿರುತ್ತೆ. ಇಲ್ಲೇನಾಗ್ತಾ ಹೋಗುತ್ತೆ, ಸೊ ಈ 16th ವೀಕ್ ಅಷ್ಟೊತ್ತಿಗೆ ಏನಾಗುತ್ತೆ, ಮಗುನ ಫುಲ್ ಬೆಳವಣಿಗೆ ಎಲ್ಲವೂ ಆಗೋಗ್ಬಿಟ್ಟಿರುತ್ತೆ. ಸೊ ಇಟ್ ಇಸ್ ಲೈಕ್ ಅ ಸ್ವಿಮ್ಮಿಂಗ್, ಅದು ಒಂಥರ ಸ್ವಿಮ್ ಮಾಡ್ತಾ ಹೋಗ್ತಿರುತ್ತೆ ನೀರಿಗೆ. ನಾವು ಶಿ ಕ್ಯಾನ್ ಫೀಲ್ ದ ಏನೋ ಒಂಥರ ನನ್ನಲ್ಲಿ ಏನೋ ಓಡಾಡ್ತಾ ಇದೆ ಅಂತ ಅವಳಿಗೆ ಅದು ಅವಳಿಗೆ ಅನುಭವಕ್ಕೆ ಬರ್ತಾ ಹೋಗ್ತಿರುತ್ತೆ. ಒಂಥರ ಬಟರ್ಫ್ಲೈ ಏನೋ ಓಡಾಡ್ತಿದ್ದೀನೋ ನನ್ನ ಇದರಲ್ಲಿ ಅಂತ ಗೊತ್ತಾಗ್ತಾ ಇರುತ್ತೆ. ಸೊ ದ್ಯಾಟ್ ಶಿ ಕ್ಯಾನ್ ಫೀಲ್ ಈ 4th ಮಂತಿಂದನೇ ಅದು ಶುರುವಾಗ್ತಾ ಹೋಗುತ್ತೆ. ಸೊ ಹ್ಯಾಸ್ ದ ಮಗು ಬೆಳೀತಾ ಇದ್ದಂಗೆ ಸೊ ಅದು ಈ ಮೂಮೆಂಟ್ಸು ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಸಿನ್ಸ್ ಇವಾಗ ಮಗುಗೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗ್ತಿರೋದ್ರಿಂದ ಸೊ ಏನಾಗುತ್ತೆ, ಬ್ಲಡ್ಡಿನ ಉತ್ಪತ್ತಿನೂ ಜಾಸ್ತಿ ಆಗ್ತಾ ಬರ್ತಿರುತ್ತೆ. ಸೊ ಯಾವುದೇ ಆಗಲಿ ನಮ್ಮ ದೇಹದಲ್ಲಿ ಈ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗ್ತಿದ್ದಂಗೆ ಶಿ ಫೀಲ್ಸ್ ಆಲ್ವೇಸ್ ವಾರ್ಮ್, ತುಂಬಾ ಬಿಸಿ ಅನಿಸ್ತಾ ಇರುತ್ತೆ. ಡಾಕ್ಟರ್ ನನಗೆ ಯಾವಾಗಲೂ ಮೈ ಅಂತ ಅನಿಸ್ತಾ ಇರುತ್ತೆ. ಸೊ ಕಂಪೇರ್ ಟು ಯಾರಾದರೂ ಅವಳ ಮುಟ್ಟಿದ್ರೆ ಏನು ಎಷ್ಟು ಬಿಸಿ ಇದೆಯಲ್ಲ ನೀನು ಅಂತ, ದಟ್ ಇಸ್ ಅ ನ್ಯಾಚುರಲ್. ಯಾಕಂದರೆ ಬ್ಲಡ್ ಸರ್ಕ್ಯುಲೇಷನ್ ಅವಳಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ, ಇದರಲ್ಲಿ ಗ್ಲೋ ಜಾಸ್ತಿ ಆಗುತ್ತೆ. ಬಿಕಾಸ್ ಸರ್ಕ್ಯುಲೇಷನ್ ಜಾಸ್ತಿ ಆಗ್ತಿರುತ್ತೆ, ಪ್ಲಸ್ ಹಾರ್ಮೋನ್ಸಲ್ಲೂ ಎಲ್ಲ ಲೆವೆಲ್ಸ್ ಎಲ್ಲ ಜಾಸ್ತಿ ಆಗ್ತಿರೋದ್ರಿಂದ ಸೊ ಶಿ ಫೀಲ್ಸ್ ಲೈಕ್ ಇಟ್ಸ್ ಅ ಗ್ಲೋಯಿಂಗ್ ಸ್ಕಿನ್ ಎಲ್ಲನೂ ಕಾಣಿಸ್ತಾ ಇರುತ್ತೆ.
ಬರುತ್ತೆ. ಒಬ್ಬೊಬ್ರಿಗೆ ಏನಾಗುತ್ತೆ ಇನ್ಸ್ಟೆಡ್ ಆಫ್ ಎ ಗ್ಲೋಯಿಂಗ್ ಇಲ್ಲದೆ ಇದ್ರೂ ದೇ ಹ್ಯಾವ್ ಲಾಟ್ಸ್ ಆಫ್ ಆ್ಯಕನಿಸ್, ಪಿಂಪಲ್ಸ್ ತುಂಬಾ ಶುರುವಾಗ್ತಾ ಹೋಗ್ಬೋದು. ಒಬ್ಬೊಬ್ಬರು ಡಾರ್ಕ್ನೆಸ್ ತುಂಬ ಡಾರ್ಕ್ ಆಗ್ತಾ ಹೋಗ್ತಿರ್ಬೋದು. ಇವೆಲ್ಲವೂ ಚೇಂಜಸ್ನ ಆಮೇಲೆ ದಿಸ್ ಈಸ್ ಇನ್ ದ ಅಬ್ಡಮಿನಲ್ ಚೇಂಜಸ್ನ ನಾವು ನೋಡ್ತಾ ಹೋಗ್ತೀವಿ. ಬಿಕಾಸ್ ಆಫ್ ದಿಸ್ ಗ್ರೋತ್ ಆಗ್ತಾ ಇದ್ದಂಗೆ ಅವ್ರಿಗಿಂದ ಉಸಿರಾಟಕ್ಕೆ ಕಷ್ಟ ಹೋಗ್ತಾರೆ, ಬ್ಲತ್ಲೆಸ್ನೆಸ್ ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ಇನ್ ದ ನೈಟ್ ಟೈಮ್ಸ್ ಅವ್ರಿಗೆ ಮಲ್ಕೊಂಡ್ಬಿಟ್ರೆ, ಅಂಗತ್ವಾಗಿ ಮಲ್ಕೊಂಡ್ಬಿಟ್ರೆ ಉಸಿರಾಡಕ್ಕೆ ಡಾಕ್ಟ್ರಿಗೆ ನಂಗೆ ತುಂಬ ಕಷ್ಟ ಆಗ್ತಿದೆ ಅಂತ ಹೇಳ್ತೀವಿ. ಬಿಕಾಸ್ ಆಫ್ ಏಕೆ ಅಬ್ಡಮಿನ್ಗೆ ಏನಾಗುತ್ತೆ ಅದು ಮೇಲೆ ಜಾಸ್ತಿ ಗ್ರೋತ್ ಆಗ್ತಿದ್ದಂಗೆಲ್ಲ ಪ್ರೆಷರ್ ಆನ್ ದ ಈ ಸ್ಟಮಕ್ ಮೇಲೆ, ಈ ಲಂಗ್ಸ್ ಮೇಲೆ ಪ್ರೆಷರ್ ಜಾಸ್ತಿ ಆಗ್ತಿದ್ದಂಗೆ ಸೊ ಶಿ ಅನೇಬಲ್ ಟು ಬ್ರೀತ್. ಡಾಕ್ಟರ್ ಎದ್ದು ಕುತ್ಕೊಂಡ್ಬಿಡೋಣ ಅಂತ ಅನಿಸ್ತಾ ಇರುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಹೇಳ್ತೀವಿ ಒಂದು ಸ್ವಲ್ಪ ಸ್ಲೋಪಾಗಿ ಮಲ್ಕೊಳ್ಳಿ, ಸ್ವಲ್ಪ ಅಟ್ಲೀಸ್ಟ್ ಒಂದು 2 ಇನ್ಸ್ಟೆಡ್ ಆಫ್ 1 ದಿಂಬು ಇಟ್ಕೊಳ್ಳೋ ಬದಲು 2 ದಿಂಬು ಇಟ್ಕೊಂಡ್ರೆ ಶಿ ಫೀಲ್ಸ್ ಕಂಫರ್ಟಬಲ್ ಆಗುತ್ತೆ. ಅದ್ರ ಜೊತೆಗೆ ಅಸಿಡಿಟಿನೂ ಜಾಸ್ತಿ ಆಗ್ತಿರುತ್ತೆ. ಯಾಕಂದರೆ ಇಲ್ಲಿ ಏನಾಗುತ್ತೆ ಸ್ಟಮಕಲ್ಲಿ ವ್ಯಾಲ್ವ್ಸ್ ಎಲ್ಲವೂ ಏನಾಗುತ್ತೆ ಓಪನ್ ಆಗಿಬಿಡುತ್ತೆ. ಬಿಕಾಸ್ ಆಫ್ ದಿಸ್ ಹಾರ್ಮೋನಲ್ ಚೇಂಜಸ್ ಆಟೋಮ್ಯಾಟಿಕಲಿ ನಮ್ಮ ಈ ಹೊಟ್ಟೆಯಲ್ಲಿ ಈ ಆ್ಯಸಿಡ್ ಕ್ರಿಯೇಟ್ ಆಗೋದು ಇಟ್ ಗೋಸ್ ಬ್ಯಾಕ್ ಟು ದ ಯೂಸೋಫೇಗಸ್ಗೆ ಅದು ಹೋಗುತ್ತೆ. ಓಕೆ ಏನಾಗುತ್ತೆ ಇದರಲ್ಲೆಲ್ಲ ಉರಿ ಶುರುವಾಗ್ತಾ ಇದೆ. ಸೊ ಇನ್ಸ್ಟೆಡ್ ಆಫ್ ದ್ಯಾಟ್ ಈ ಥರ ಸ್ಲೋಪಾಗಿ ಸ್ವಲ್ಪ ಮಲ್ಕೊಂಡ್ರೆ ದೆನ್ ಶಿ ಫೀಲ್ಸ್ ಏನೋ ಆ ಅಸಿಡಿಟಿ ಮತ್ತೆ ವಾಪಸ್ ಹೋಗೋದಾಗಲಿ, ಆಮೇಲೆ ಈ ಒತ್ತಡ ಆಗಲಿ ಎಲ್ಲವೂ ಕಮ್ಮಿ ಆಗ್ತಾ ಬರುತ್ತೆ. ಈವನ್ ತುಂಬ ಗಂಟೆಗಟ್ಟಲೆ ಕುತ್ಕೊಳ್ಳೋದು ಅಷ್ಟೇ. ಪೋಸ್ಚರ್ ತುಂಬ ಏನು ಮಾಡ್ತಾರೆ, ಬರ್ತಾ ಈ ಕಡೆ ಹೊಟ್ಟೆ ಭಾರ ಆಗ್ತಿರುತ್ತೆ, ಈ ಕಡೆ ಸೊಂಟ ಬೇರೆ ನೋವ್ತಾ ಇರುತ್ತೆ, ತುಂಬ ಹೊತ್ತು ಕೂತ್ಕೊಂಡೇ ಇರ್ತಾರೆ. ಅಂಟ ಟೈಮಲ್ಲಿ ಎಂತಾರೆ ಪೋಸ್ಚರ್ ತುಂಬ ಚೇಂಜ್ ಮಾಡ್ತಾ ಹೋಗ್ತಿರ್ತಾರೆ. ಸೊ ಆ ಥರ ಪೋಸ್ಚರ್ ಚೇಂಜ್ ಆಗುತ್ತೆ. ತನಗೆ ಹಿಂಗೆ ಕಂಫರ್ಟಬಲ್ ಅನಿಸುತ್ತೋ ಅಥವಾ ದಿಂಬುಗಳನ್ನ ಹಿಂದ್ಗಡೆ ಇಟ್ಕೊಳ್ಳೋದು ಅಥವಾ ಮಲ್ಕೋಬೇಕಾದ್ರೆ ಹೊಟ್ಟೆಯ ಕೆಳ ಭಾಗದಲ್ಲಿ ಸಾಫ್ಟ್ ಪಿಲ್ಲೋಸ್ ಎಲ್ಲ ಇಟ್ಕೊಂಡು ಮಲ್ಕೊಂಡ್ರೆ ಶಿ ಫೀಲ್ಸ್ ತನಗೆ ಹೆಂಗೆ ಕಂಫರ್ಟಬಲ್ ಆಗುತ್ತೋ ಹಂಗೆ ಮಲ್ಕೊಳ್ತಾ ಹೋದರೆ ಸೊ ಇಂಥ ಬೆಳವಣಿಗೆನೂ ಚೆನ್ನಾಗಾಗ್ತಾ ಹೋಗುತ್ತೆ. ಆದಷ್ಟು ನಾವು ಅವ್ರಿಗೆ ಲೆಫ್ಟ್ ಸೈಡಲ್ಲಿ ಮಲ್ಕೊಳ್ತಾ ಹೋದರೆ ಶಿ ಫೀಲ್ಸ್ ಲೈಕ್ ಅಂದರೆ ಬ್ರೀದಿಂಗು ಚೆನ್ನಾಗಾಗ್ತಾ ಹೋಗುತ್ತೆ, ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಹಾಗೂ ಮಗುವಿನ ಬೆಳವಣಿಗೆನೂ ಚೆನ್ನಾಗಾಗುತ್ತೆ ಅಂತ ನಾವು ಹೇಳ್ತೀವಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಪಾಪ ಅವ್ರು ಮಲಗಿರ್ತಾರೆ, ಬರ್ತಾ ಏನಾಗುತ್ತೆ ರೈಟ್ ಸೈಡ್ ಮಲ್ಕೊಬಾರ್ದು. ಬಟ್ ಯಾವಾಗ ಅವ್ಳಿಗೆ ಎಚ್ಚರ ಆಯಿತು ಅಂದರೆ ಮತ್ತೆ ಲೆಫ್ಟ್ ಸೈಡ್ಗೆ ಮಲ್ಕೊಳ್ತಾ ಹೋದರೆ ಸೊ ಏನಾಗುತ್ತೆ ತನ್ನ ಮಗುವಿನ ಬೆಳವಣಿಗೆ ಅಷ್ಟೇ ಚೆನ್ನಾಗಿರುತ್ತೆ ಮೇಡಮ್. ಅಂದರೆ ಡಾಕ್ಟರ್ ರೈಟ್ ಸೈಡ್ ಮಲ್ಕೊಂಡ್ರೆ ಬೆಳವಣಿಗೆಗೆ ತೊಂದರೆ ಆಗುತ್ತೆ ಅಂತ? ಖಂಡಿತ ತೊಂದರೆ ಆಗಲ್ಲ. ಇಟ್ ಬಿ ಅ ಮೋರ್ ಬಿಕಾಸ್ ಅವರ್ ಹಾರ್ಟ್ ಇಸ್ ಮೋರ್ ಆನ್ ದ ಲೆಫ್ಟ್ ಸೈಡ್. ಇಟ್ ಬಿ ಅ ಪಂಪಿಂಗು ಎಲ್ಲನೂ ಈಸಿ ಆಗ್ತಾ ಹೋಗುತ್ತೆ ಅಂತ ಅಷ್ಟೇ ಹೊರತು ಇಟ್ ಇಸ್ ನಾಟ್ ಲೈಕ್ ನಾವು ರೈಟ್ ಸೈಡ್ ಮಲ್ಕೊಂಡ್ರೆ ಮಗುಗೆ ಬೆಳವಣಿಗೆ ಆಗೋದಿಲ್ಲ ಅಂತಲ್ಲ. ಇಟ್ ಬಿ ಅ ಮೋರ್ ಬ್ರೀದಿಂಗ್. ಸೊ ದ ಚೈಲ್ಡ್ ವಿಲ್ ಬಿ ಮೋರ್ ಬ್ರೀದಿಂಗ್, ಚೆನ್ನಾಗಿ ಆಕ್ಸಿಜನ್ ಕಂಟೆಂಟು, ನ್ಯೂಟ್ರಿಯೆಂಟ್ಸು ಎಲ್ಲವೂ ಚೆನ್ನಾಗಿ ಹೋಗುತ್ತೆ ಅಂತ ಅಷ್ಟೇ ಹೊರತು ಇಟ್ಸ್ ನಾಟ್ ಲೈಕ್ ಡಾಕ್ಟರ್ ರೈಟ್ ಸೈಡ್ ಮಾಡ್ಕೊಂಡ್ಬಿಟ್ಟು ನನ್ನ ಮಗು ಬೆಳವಣಿಗೆ ಇಲ್ಲ ಅಂತ ಆ ಥರ ಕಾನ್ಷಿಯಸ್ ಬೇಡ. ಇಟ್ ಬಿ ಅ ಬೆಟರ್ ಆ್ಯಕ್ಚುಲಿ. ಸೊ ಚೆನ್ನಾಗಿ ಈಸಿ ಆಗುತ್ತೆ, ಪೇಯ್ನ್ಸ್ ಎಲ್ಲವೂ ಕಮ್ಮಿ ಆಗ್ತಾ ಹೋಗ್ತಾರೆ, ರಿಲ್ಯಾಕ್ಸೇಷನ್ಸ್ ಇರುತ್ತೆ. ಅದಕ್ಕೆ ನೀವು ನೋಡಿರ್ಬೋದು ಹಳೆಯ ಕಾಲದಲ್ಲಿ ಹೇಳ್ತಾ ಇದ್ರು ಒನ್ಸ್ ದೇ ಎಂಟರ್ ಇನ್ ಟು ದ ಸೆಕೆಂಡ್ ಟರ್ಮ್ ಶುರುವಾಗ್ತಿದ್ದಂಗೆ ಅವ್ರು ಹೇಳ್ತಾರೆ ಆದಷ್ಟು ನೀವು ಹರಳೆಣ್ಣೆ ಹಚ್ಕೊಳ್ತಾ ಹೋಗಿ. ಯಾಕೆ ಹೇಳ್ತಾ ಇದ್ರು ಇವಾಗ ಇತ್ತೀಚೆಗೆ ನೋಡ್ಬೋದು ಲಾಟ್ ಆಫ್ ಸ್ಟ್ರೆಚ್ ಮಾರ್ಕ್ಸ್ ಬಂದುಬಿಡುತ್ತೆ ಅಂದರೆ ಲಾಟ್ಸ್ ಆಫ್ ಕ್ರೀಮ್ಸು ಎಲ್ಲ ಏನು ಲೋಷನ್ಸ್ ಎಲ್ಲವೂ ಹಚ್ಕೊಳ್ತಾರೆ. ಅದ್ರ ಬದಲು ಇನ್ಸ್ಟೆಡ್ ಆಫ್ ದ್ಯಾಟ್ ಆ್ಯಕ್ಚುಲಿ ಇನ್ಸ್ಟೆಡ್ ಆಫ್ ಈ ಕ್ರೀಮ್ಸು ಎಲ್ಲವೂ ನೀವು ಯೂಸ್ ಮಾಡೋ ಬದಲು ನೀವು ಅದೇ ಹರಳೆಣ್ಣೆಗೆ ಹೋದರೆ ಆ್ಯಕ್ಚುಲಿ ಇಟ್ ಬಿ ಆಲ್ವೇಸ್ ಸ್ಕಿನ್ ಬಿಕಮ್ ಎ ವೆರಿ ಸಾಫ್ಟ್ ಇರುತ್ತೆ. ಯಾವುದೇ ಥರದ ಸೈಡ್ ಎಫೆಕ್ಟ್ಸು ನಿಮಗೆ ಇರಲ್ಲ. ಸೊ ಯಾವುದೇ ಥರ ಮುಂದೆ ನಿಮಗೆ ಸ್ಕಿನ್ ಪ್ರಾಬ್ಲಮ್ಸು ಬರೋದೇ ಇಲ್ಲ. ಯಾಕೆಂದರೆ ನ್ಯಾಚುರಲಿ ಎವ್ರಿಬಡಿ ಬಿಕಾಸ್ ಸ್ಟ್ರೆಚ್ ಆಗ್ತಾ ಇದ್ದಂಗೆ ನೀವು ನೋಡಿರ್ಬೋದು ಸ್ಟ್ರೆಚ್ ಆಗ್ತಾ ಇದ್ದಂಗೆ ಎಲ್ಲರ ಇಚ್ಚಿಂಗ್ ಜಾಸ್ತಿ ಆಗ್ತಾ ಇರುತ್ತೆ, ನವೆ ಜಾಸ್ತಿ ಆಗ್ತಾ ಇರುತ್ತೆ ಬಿಕಾಸ್ ಆಫ್ ದ ಡ್ರೈನೆಸ್ ಆಫ್ ದ ಸ್ಕಿನ್. ಸ್ಟ್ರೆಚ್ ಆಗ್ತಿದ್ದಂಗೆ ಸ್ಟ್ರೆಚ್ ಜಾಸ್ತಿ ನವೆ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಈ ಹರಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ದ ಸ್ಕಿನ್ ಬಿಕಮ್ಸ್ ಸಾಫ್ಟು ಆಗುತ್ತೆ. ಈ ನವೆ ಆಗೋದು, ಈ ಸ್ಟ್ರೆಚ್ ಮಾರ್ಕ್ಸ್ ಆಗೋದು ಆದಷ್ಟು ನಾವು ಅವಾಯ್ಡ್ ಮಾಡ್ತಾ ಹೋಗ್ಬೋದು ಮೇಡಮ್. ಎಸ್ ಡಾಕ್ಟರ್, ಹಲವಾರು ಕಾಂಪ್ಲಿಕೇಶನ್ಸ್ ಇರುತ್ತೆ. ನ್ಯಾಚುರಲ್, ವೆರಿ ನ್ಯಾಚುರಲ್ ಟು ಎವ್ರಿ ಒನ್. ಈ ವಾಮಿಟಿಂಗ್, ನಾಸಿಯಾ, ಟಯರ್ಡ್ನೆಸ್, ಸಿಕ್ನೆಸ್, ಬ್ಯಾಕ್ ಪೇನ್, ಲೆಗ್ ಪೇನ್ ಎಲ್ಲ. ಅದ್ರ ಜೊತೆಗೆ ಆ್ಯಡ್ ಆಗುವಂಥದ್ದು ಡಾಕ್ಟರ್ ಕಣ್ಣಿನ ಪವರ್. ಇವಾಗ ಆಲ್ರೆಡಿ ಪವರ್ ಇತ್ತು ಅಂದರೆ ಅದು ಜಾಸ್ತಿ ಆಗುತ್ತೆ, ಇವಾಗ ಪವರೇ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಬ್ಲರ್ನೆಸ್ ಅಂತೂ ಶುರು ಆಗುತ್ತೆ. ಇಟ್ಸ್ ಅ ಗುಡ್ ಕ್ವಶನ್ ಆ್ಯಕ್ಚುಲಿ. ಒಬ್ರಿಗೆ ಏನಾದ್ರು ಲಾಟ್ ಆಫ್ ಚೇಂಜಸ್ಸು ಕಾಣಿಸ್ತಾ ಹೋಗುತ್ತೆ, ಕಣ್ಣಲ್ಲಿ ಏನೋ ನನಗೆ ಬ್ಲರ್ನೆಸ್ ಶುರುವಾಗ್ತಿದೆ ಅಂತ ಅನಿಸುತ್ತೆ. ಆರ್ ಆಲ್ರೆಡಿ ಅವ್ರಿಗೆ ಏನಾದರೂ ಕಣ್ಣಿನ ಪವರ್ ಇತ್ತು ಅಂದರೆ ಇನ್ನೂ ಫ್ಲಕ್ಚುಯೇಷನ್ಸ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಇಟ್ಸ್ ಆಲ್ ಬಿಕಾಸ್ ಆಫ್ ದ ಹಾರ್ಮೋನಲ್ ಪ್ರಾಬ್ಲಮ್ಸಿಂದನೇ ಅಂತ ಹೇಳ್ತೀವಿ. ಹಾರ್ಮೋನಿಂದನೇ ಇವೆಲ್ಲ ತೊಂದರೆಗಳು ಆಗ್ತಿರುತ್ತೆ. ಅದಕ್ಕೋಸ್ಕರ ನೀವು ತುಂಬ ವರಿ ಮಾಡಬೇಕಾಗಿಲ್ಲ. ಇಫ್ ದೇ ಆರ್ ಯೂಸಿಂಗ್ ಎ ಕಾಂಟ್ಯಾಕ್ಟ್ ಲೆನ್ಸ್ ಏನಾದರೂ ಯೂಸ್ ಮಾಡಬೇಕು ಅಂದರೆ ನಾವು ಖಂಡಿತ ಆ ಟೈಮಲ್ಲಿ ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡಬೇಡಿ ಅಂತ ಹೇಳ್ತೀವಿ. ಯಾಕೆಂದರೆ ಲಾಟ್ ಆಫ್ ಫ್ಲಕ್ಚುಯೇಷನ್ ಶುರುವಾಗ್ತಾ ಹೋಗುತ್ತೆ. ನೀವು ಮತ್ತೆ ಹೊಸದಾಗಿ ಕಾಂಟ್ಯಾಕ್ಟ್ ಲೆನ್ಸ್ ತೊಗೊಂಡ್ಬಿಟ್ರು ಅಂತಂದರೆ ಆಫ್ಟರ್ ದ ಡೆಲಿವರಿ ಆಗಿ ಇಟ್ ಕಮ್ಸ್ ಟು ದ ನಾರ್ಮಲ್ಗೆ ಬಂದುಬಿಡುತ್ತೆ. ಅವಾಗೇನಾಗುತ್ತೆ ಮತ್ತೆ ನಿಮಗೆ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಸೊ ಇನ್ಸ್ಟೆಡ್ ಆಫ್ ದ್ಯಾಟ್ ಆ್ಯಕ್ಚುಲಿ ನೀವು ಗ್ಲಾಸ್ನೇ ಯೂಸ್ ಮಾಡೋದು ಬೆಟರ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಅದಕ್ಕೋಸ್ಕರ ನನ್ನ ಕಣ್ಣಿಂದ ಏನೋ ಬ್ಲರ್ನೆಸ್ ಜಾಸ್ತಿ ಆಗೋಗಿದೆ, ನನ್ನ ಕಣ್ಣಲ್ಲಿ ಏನೋ ತೊಂದರೆ ಆಗಿಬಿಟ್ಟಿದೆ ಅಂತ ತುಂಬ ವರಿ ಮಾಡಬೇಕಾಗಿಲ್ಲ. ಸೊ ಅದಕ್ಕೋಸ್ಕರ ನಾವು ಹೇಳೋದೇನು ಅಂದರೆ ಫ್ರಮ್ ದ ಬಿಗಿನಿಂಗ್ ಆಫ್ ದ್ಯಾಟ್ ಆದಷ್ಟು ನೀವು ವಿಟಮಿನ್ ಎ ಇರುವಂಥ ಆ ಅಂಶಗಳಿರುವಂಥ ಪದಾರ್ಥಗಳು ತಿಂತ ಹೋದರೆ ಆದಷ್ಟು ನೀವು ಇದನ್ನು ನಾವು ಅವಾಯ್ಡ್ ಮಾಡ್ತಾ ಹೋಗ್ಬೋದು ಅಂತ ಹೇಳ್ಬೋದು. ಬಟ್ ಇಟ್ಸ್ ಅ ವೆರಿ ರೇರ್, ತುಂಬ ಏನು ಇಟ್ಸ್ ನಾಟ್ ಲೈಕ್ ಕಾಮನೆಸ್ಟ್ ಕಂಪ್ಲೇಂಟ್ ಅಂತವಲ್ಲ, ಯಾರೋ ಒಬ್ಬೊಬ್ಬರು ಅದನ್ನು ಹೇಳ್ತಾ ಹೋಗ್ತಿರ್ತಿಲ್ಲ ನನಗೆ ಪವರ್ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಆಗಿದೆ ಅಂತ ಹೇಳ್ತಾ ಬರ್ತಾರೆ. ಅದರ್ವೈಸ್ ಯಾರೂ ಅಷ್ಟೊಂದೇನು ಇದು
ಇಟ್ ಇಸ್ ನಾಟ್ ಲೈಕ್ ಎ ಮೇಜರ್ ಇಶ್ಯೂ, ಇಲ್ಲಪ್ಪ ಇದು ಇದ್ದೇ ಇರುತ್ತೆ ಎಲ್ಲರಲ್ಲೂ ಅಂತ ಖಂಡಿತ ಹೇಳೋಕ್ಕಂತೂ ಖಂಡಿತ ಬರಲ್ಲ ಮೇಡಮ್. ಅದ್ರ ಜೊತೆಗೆ ಅವಾಗ ನಾನು ಹೇಳಿದೆ ವೆರಿಕೋಸ್ ವೇನ್ಸ್ ಜಾಸ್ತಿ ಆಗ್ತದೆ, ಅದಕ್ಕೂ ಏನು ಭಯ ಬೀಳಬೇಕಾಗಲ್ಲ. ಕಾಲಲ್ಲಿ ದೇ ಕ್ಯಾನ್ ಸಿ ದ ವಿಸಿಬಿಲಿಟಿ ಶುರುವಾಗ್ತದೆ, ಯಾಕೆಂದರೆ ಕಾಲು ದಪ್ಪ ಆಗ್ತಾ ಹೋಗ್ತಿರುತ್ತೆ. ಅವಾಗ ಎನ್ಲಾರ್ಜ್ಮೆಂಟ್ ಆಫ್ ದ ವೇನ್ಸು ಶುರುವಾಗ್ತದೆ, ಈವನ್ ಬ್ರೆಸ್ಟ್ ಮೇಲೂ ಶುರುವಾಗ್ತಾ ಹೋಗ್ತಿರುತ್ತೆ. ಒಬ್ಬೊಬ್ಬರಲ್ಲಿ ಏನಾಗುತ್ತೆ ಯೂಶಲಿ ಬಿಕಾಸ್ ಆಫ್ ದೀಸ್ ಹಾರ್ಮೋನ್ಸಿಂದ ಏನಾಗ್ತಿರುತ್ತೆ, ದೇ ಹ್ಯಾವ್ ಅ ಬ್ಲೀಡಿಂಗ್ ಗಮ್ಸ್ ಶುರುವಾಗ್ತಾ ಹೋಗ್ತಿರುತ್ತೆ. ಸೊ ಹಾಗಾಗಿ ಬಿಕಮ್ಸ್ ಸಾಫ್ಟ್, ತುಂಬಾ ಸಾಫ್ಟ್ ಆಗಿಬಿಡುತ್ತೆ, ಗಮ್ಸ್ ಬಿಕಮ್ಸ್ ತುಂಬಾ ಸಾಫ್ಟ್ ಆಗುತ್ತೆ. ಒಂದು ಸ್ವಲ್ಪ ಬ್ರಷ್ ಮಾಡಿಬಿಟ್ಟಿದ್ರೂ ಏನಾಗುತ್ತೆ, ಗಮ್ಸ್ ಬ್ಲೀಡ್ ಆಗ್ತಾ ಹೋಗುತ್ತೆ. ಅದಕ್ಕೇನು ವರಿ ಮಾಡಬೇಕಾಗಿಲ್ಲ. ಒಂದು ಸ್ವಲ್ಪ ಡಾಕ್ಟರ್ ಹತ್ರ ಅಂದರೆ ಡಾಕ್ಟರ್ ಹತ್ರ ಹೋಗಿ ಅಟ್ಲೀಸ್ಟ್ ಓರಲ್ ಹೈಜೀನ್ ಅವಾಗವಾಗ ನೀವು ಟೆಸ್ಟ್ ಮಾಡಿಸ್ಕೊಳ್ತಾ ಬರ್ತಿದ್ರೆ ದಟ್ ವಿಲ್ ಬಿ ಬೆಟರ್ ಆ್ಯಕ್ಚುಲಿ. ಇವೆಲ್ಲವೂ ಮಾಡಿಸ್ಕೊಳ್ತಾ ಹೋದರೆ ನನ್ನ ಏನೂ ಪ್ರಾಬ್ಲಮ್ ಖಂಡಿತ ಆಗಲ್ಲ ಮೇಡಮ್. ಓಕೆ, ರೈಟ್ ಡಾಕ್ಟರ್. ಇನ್ನು ಕಮಿಂಗ್ ಟು ದಿ ಬೇಬೀಸ್ ಹೆಲ್ತ್ ಡಾಕ್ಟರ್, ಹೋಮ್ ಮೇಡ್ ಫುಡ್ಸ್, ಹೋಮ್ ರೆಮಿಡೀಸ್ ಅಂತ ಹೇಳ್ಬೋದು. ಇವಾಗ ತುಪ್ಪ ಅದರ ಕನ್ಸಂಪ್ಷನ್ ಎಲ್ಲ ಜಾಸ್ತಿ ತೊಗೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಬಾದಾಮಿ ಆಗಿರ್ಬೋದು, ಹಸುವಿನ ಹಾಲು ಆಗಿರ್ಬೋದು. ಕೆಲವೊಂದು ಕಡೆ ಆ್ಯವ್ರೇಜ್ ಡಾಕ್ಟರ್ ಪ್ಯಾಶ್ಚರೈಸ್ಡ್ ಮಿಲ್ಕ್ ತೊಗೊಂಡಿಲ್ಲ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ, ಅದು ಎಷ್ಟು ಮಟ್ಟಿಗೆ ನಿಜ ಡಾಕ್ಟರ್? ಬಟ್ ಇತ್ತೀಚಿನ ದಿನಗಳಲ್ಲಿ ಎವ್ರಿಬಡಿ ಹ್ಯಾಸ್ ಯೂಸಿಂಗ್ ಎ ಪ್ಯಾಶ್ಚರೈಸ್ಡ್, ಯಾಕಂದರೆ ಇವಾಗ ಏನಾಗುತ್ತೆ, ಲಾಟ್ ಆಫ್ ಬ್ಯಾಕ್ಟೀರಿಯಾಸ್ ಇರುತ್ತೆ, ಲಾಟ್ ಆಫ್ ಇನ್ಫೆಕ್ಷನ್ಸ್ ಇರುತ್ತೆ. ಅಟ್ಲೀಸ್ಟ್ ಟು ಅವಾಯ್ಡ್ ಆಲ್ ದೋಸ್ ಇನ್ಫೆಕ್ಷನ್ಸ್, ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಸೊ ನೀವು ಈ ಥರದ ಹಾಲನ್ನು ಯೂಸ್ ಮಾಡಿದ್ರೆ ಯಾವುದೇ ಥರದ ಇನ್ಫೆಕ್ಷನ್ಸ್ ಆಗಲ್ಲ ಅಂತ ಹೇಳ್ತಾ ಹೋಗ್ತಿದ್ರು. ಬಟ್ ಹಂಗೆ ನೋಡೋಕ್ಕೋದ್ರೆ ಮೇಡಮ್, ಹಳೆಯ ಕಾಲದಲ್ಲಿ ಯಾವುದನ್ನು ಹಸು ಹಾಲನ್ನ ಹಾಗೇನೋ ಅವ್ರದ್ದು ಕುಡಿತಾ ಇದ್ರು. ಸೊ ಅವಾಗೇನು ಪ್ಯಾಶ್ಚರೈಸ್ ಅಂತ ಏನು ಮಾಡ್ತಾ ಇರಲಿಲ್ಲ ಆ್ಯಕ್ಚುಲಿ. ಅವಾಗ ಸ್ಟಿಲ್ ದ ಇನ್ಫೆಕ್ಷನ್ಸ್ ವಿಲ್ ಬಿ ದೇರ್ ಆ್ಯಕ್ಚುಲಿ, ಡಿಪೆಂಡ್ಸ್ ಅಪಾನ್ ಮತ್ತು ನಮ್ಮ ಬಾಡಿ ಇಮ್ಯುನಿಟಿ ಮೇಲೆ ಅದು ಹೋಗ್ತಾ ಹೋಗ್ತಿರುತ್ತೆ. ಸೊ ಹಾಗಾಗಿ ಸೊ ನೀವು ಹೇಳ್ದಂಗೆ ಈ ಟೈಮಲ್ಲಿ ಹಾಲು ತುಪ್ಪ ಎಲ್ಲ ಯೂಸ್ ಮಾಡ್ತಾ ಇದ್ರೆ ದಟ್ ವಿಲ್ ಬಿ ಗುಡ್ ಫಾರ್ ದೇರ್ ಹೆಲ್ತ್ ಆ್ಯಕ್ಚುಲಿ. ಇನ್ಸ್ಟೆಡ್ ಆಫ್ ಈ ಘೀಯಲ್ಲೇ ಅಡುಗೆ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾ ಹೋಗ್ತೀವಿ. ಇನ್ಸ್ಟೆಡ್ ಆಫ್ ಇಫ್ ದೇ ಯೂಸ್ ಈ ಆಯಿಲ್, ಬೇರೆ ಬೇರೆ ಆಯಿಲ್ಸಲ್ಲಿ ಎಷ್ಟೊಂದು ಆಯಿಲ್ಸ್ ಕಂಟ್ಯಾಮಿನೇಷನ್ಸ್ ಅದು ಹಾಕಿದೆ. ಸೊ ಮನೇಲೇ ಅವ್ರು ಮಾಡಿರೋ ಆ ತುಪ್ಪ ಏನಾದರೂ ಅವ್ರಿಗೆ ಅವೈಲಬಿಲಿಟಿ ಸಿಕ್ತು ಅಂತಂದರೆ ಅದರಲ್ಲೇ ಮಾಡ್ಕೊಳ್ತಾ ಹೋದರೆ ಸೊ ಇಟ್ ವಿಲ್ ಬಿ ಮೋರ್ ಹೆಲ್ತಿ ಫಾರ್ ದೆಮ್ ಆ್ಯಕ್ಚುಲಿ ಅಂತ ನಾನು ಹೇಳ್ತಾ ಬರ್ತೇನೆ ಮೇಡಮ್. ಓಕೆ, ಸೊ 3rd ಮಂತ್ ಕಳೀತಿದ್ದಂಗೆ ವಿ ಆರ್ ಔಟ್ ಆಫ್ ಡೇಂಜರ್ ಅಂತ ಹೇಳ್ಬೋದು. ಈ ಮಿಸ್ಕ್ಯಾರೇಜಸ್ ಆಗುವಂಥದ್ದು ಅದೆಲ್ಲ ಚಾನ್ಸಸ್ ತೀರಾ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ವಾಟ್ ಆಲ್ ಸ್ಟೆಪ್ಸ್ ಟು ಬಿ ಟೇಕನ್ ಕೇರ್ ಡಾಕ್ಟರ್ 4th ಮಂತಿಂದ ನಾವು ಮಾಡಲೇಬೇಕಾಗಿರುವಂಥ ಕೆಲವೊಂದು ಪ್ರೊಸೀಜರ್ಸ್ ಬಗ್ಗೆ ತಿಳಿಸಿ. 3 ಮಂತ್ಸ್ವರೆಗೂ ನಾವು ಅಲ್ಲಿ ಓಡಾಡಬೇಡಿ, ಇಲ್ಲಿ ಓಡಾಡಬೇಡಿ, ಕುತ್ಕೋಬಾರ್ದು, ಪೋಸ್ಚರ್ಸ್ ಬೈಕೆಲ್ಲ ನಾವು ಸ್ವಲ್ಪ ಹೇಳ್ತಾ ಹೋಗ್ತೀವಿ. ಇವನ್ ವಾಕಿಂಗು ನಾವು ಆದಷ್ಟು ನೀವು ಅವಾಯ್ಡ್ ಮಾಡಿ, ಬಿಕಾಸ್ ಯಾವುದೇ ಥರದ ಪ್ರೆಷರು ಹಾಕಬೇಡಿ ಅಂತ ನಾವು ಹೇಳ್ತಾ ಬರ್ತೀವಿ. ನಾವು ಶಿ ಕ್ಯಾನ್ ಸ್ಟಾರ್ಟ್ ನಾವು, ಯಾಕಂದರೆ ಶಿ ಈಸ್ ಪುಟಿಂಗ್ ಆನ್ ವೆಯ್ಟ್, ದಪ್ಪ ಆಗ್ತಾ ಹೋಗ್ತಿರ್ತಾರೆ, ಆಲ್ ದ ಮಸಲ್ಸ್ ವಿಲ್ ಬಿ ಸ್ಟ್ರೆಚ್ ಆಗ್ತಾ ಹೋಗ್ತಿರುತ್ತೆ. ಶಿ ಕ್ಯಾನ್ ಫೀಲ್ ದ ಅಬ್ಡಮಿನಲ್ ಪೇನ್ ಶುರುವಾಗ್ತಾ ಹೋಗ್ತಿರುತ್ತೆ. ಸೊ ಲಾಟ್ ಆಫ್ ಚೇಂಜಸ್ ಇನ್ ಹರ್ ಬಾಡಿ ಅದನ್ನು ಶುರುವಾಗ್ತಾ ಹೋಗ್ತಿರುತ್ತೆ. ಸೊ ಅಲಾಂಗ್ ವಿತ್ ದಿಸ್ ರೆಗ್ಯುಲರ್ ಮೈಲ್ಡ್ ಎಕ್ಸಸೈಸ್ ಶಿ ಕ್ಯಾನ್ ಸ್ಟಾರ್ಟ್ ಮೇಡಮ್. ಸೊ ತನಗೆ ಎಷ್ಟು ಬೇಕೋ ಅಷ್ಟಾಗುತ್ತೋ ಅದು ವಿತ್ ದ ಅಡ್ವೈಸ್ ಆಫ್ ಸಮ್ ಇನ್ಸ್ಟ್ರಕ್ಷನ್ಸ್. ಸುಮ್ಮನೆ ಅವರೇ ಮಾಡೋಕ್ಕೆ ಹೋಗ್ಬಾರ್ದು. ಇಟ್ಸ್ ನಾಟ್ ಲೈಕ್ ಅ ರೆಗ್ಯುಲರ್ ಎಕ್ಸಸೈಸ್ ಅಂತೂ ಖಂಡಿತ ಅಲ್ಲ. ಹೇಗಂದ್ರೆ ಹಾಗೆ ಮಾಡೋದು, ಹೇಗಂದ್ರೆ ಹಾಗೆ ಕುತ್ಕೊಳ್ಳೋದು, ಹೇಗಂದ್ರೆ ಹಾಗೆ ಸ್ಟ್ರೆಚ್ ಮಾಡೋದು, ಇಟ್ ಇಸ್ ನಾಟ್ ಅಟ್ ಆಲ್ ಗುಡ್ ಫಾರ್ ದ ಬೇಬಿ ಆಲ್ಸೋ ಆ್ಯಂಡ್ ಫಾರ್ ಆಲ್ಸೋ. ಹಾಗಾದರೆ ಅದನ್ನು ವಿತ್ ದ ಇನ್ಸ್ಟ್ರಕ್ಟರ್ ಸೊ ತಾನು ಏನೆಲ್ಲ ಮೈಲ್ಡ್ ಎಕ್ಸಸೈಸ್ ಮಾಡಿದ್ರೆ ಸೊ ವಿ ಕ್ಯಾನ್ ಟೋನ್ ಅಪ್ ಹರ್ ಮತ್ತು ಮಸಿಲ್ಸ್ ಆಗಿರ್ಬೋದು, ಅಬ್ಡಮಿನಲ್ ಮಸಿಲ್ಸ್ ಆಗಿರ್ಬೋದು, ಪೆಲ್ವಿಕ್ ಮಸಿಲ್ಸ್ ಆಗಿರ್ಬೋದು, ಎಲ್ಲನೂ ಹೇಗೆ ಸ್ಟ್ರೆಂತ್ ಮಾಡ್ಕೋಬೋದು ಅಂತ ಅದು ಅವಾಗಿಂದನೇ ಅಭ್ಯಾಸ ಮಾಡ್ತಾ ಹೋಗ್ಬೋದು ಮೇಡಮ್. ಸೊ ಟು ದ ಎಂಡ್ ಆಫ್ ದ ಡೆಲಿವರಿ ಆಗೋಷ್ಟೊತ್ತಿಗೆ ಸೊ ಏನಾಗುತ್ತೆ, ಆಲ್ ದ ಮಸಿಲ್ಸ್ ಬಿಕಮ್ ಸ್ಟ್ರಾಂಗ್ ಆಗಿಬಿಟ್ಟಿರುತ್ತೆ. ಸೊ ಶಿ ಕ್ಯಾನ್ ವಿತ್ ಸ್ಟ್ಯಾಂಡ್ ದ ಪೇಯ್ನು. ಅವಾಗ ಏನಾಗುತ್ತೆ, ಇವೆಲ್ಲವೂ ಮಾಡ್ತಿದ್ರೆ ಮಸಿಲ್ಸ್ ಬಿಕಮ್ ಸ್ಟ್ರೆಚ್ ಆಗಿ ವೀಕ್ ಅಂತೂ ಆಗಿಬಿಟ್ಟಿರುತ್ತೆ. ಸೊ ಅವಾಗ ಏನಾಗುತ್ತೆ, ಅನೇಬಲ್ ಟು ಬ್ಯಾರ್ ದ ಪೇಯ್ನ್ಸ್. ಅವಾಗೇನು ಹೇಳ್ತಾರೆ ಡಾಕ್ಟ್ರೇ, ಪೇಯ್ನ್ ತಡ್ಕೊಳ್ಳೋಕ್ಕೆ ಆಗಲ್ಲ, ಇನ್ನು ಅಟ್ಲಂಗೆ ಸಿಸೇರಿಯನ್ ಮಾಡಿನೋ ಆ ಸ್ಟೇಜಿಗೆ ಬಂದುಬಿಟ್ಟಿರ್ತಾರೆ ಆ್ಯಕ್ಚುಲಿ. ಸೊ ಹಂಗೆ ಆಗ್ದೇ ಇವೆಲ್ಲನೂ ಅವ್ರು ಮಾಡ್ಕೊಳ್ತಾ ಹೋದರೆ ಸೊ ಖಂಡಿತ ಮೇಡಮ್ ಆ್ಯಕ್ಚುಲಿ ಆಲ್ ದ ಮಸಲ್ಸ್ ರಿಲ್ಯಾಕ್ಸ್ ಆಗ್ತಾ ಹೋಗ್ತದೆ, ಸ್ಟ್ರಾಂಗ್ ಆಗ್ತಾ ಹೋಗ್ತಿರುತ್ತೆ. ಸೊ ಈ ಟೈಮಿಂದಲೇ ಪ್ಲಸ್ ರೆಗ್ಯುಲರ್ ವಾಕಿಂಗ್. ಸೊ ವಾಕಿಂಗ್ ಬಿಕಾಸ್ ಟು ಮಚ್ ಆಫ್ ಪುಟ್ ಆನ್ ವೇಟ್ ಆಲ್ರೂ ಮತ್ತು ಅವಳಿಗೆ ಆಗಲಿ ತನ್ನ ಬೇಬಿಗೆ ಆಗಲಿ ಏನಾಗುತ್ತೆ ತೊಂದರೆ ಆಗ್ತಾ ಹೋಗ್ತಿರುತ್ತೆ. ಆಮೇಲೆ ವಿ ಇಂಡ್ಯೂಸ್ ಲಾಟ್ ಆಫ್ ಡಿಸೀಸಸ್, ಫಾರ್ ಎಕ್ಸಾಂಪಲ್ ಡಯಾಬಿಟೀಸೇ ಆಗಿರ್ಬೋದು ಅಥವಾ ಹೈಪರ್ಟೆನ್ಷನ್ಸೇ ಆಗಿರ್ಬೋದು, ಅದನ್ನು ನಾವೇ ತರಿಸ್ಕೊಳ್ಳೋಕ್ಕಾಗುತ್ತೆ ಬಿಕಾಸ್ ಆಫ್ ದಿಸ್ ಒಬೇಸಿಟಿ. ಅವೆಲ್ಲವೂ ಅವಾಯ್ಡ್ ಮಾಡಬೇಕು ಅಂತಂದರೆ ಸೊ ರೆಗ್ಯುಲರ್ ವಾಕಿಂಗ್ ಆಗಿರಬೇಕು, ಸ್ವಲ್ಪ ಮೈಲ್ಡ್ ಎಕ್ಸಸೈಸ್ ಮಾಡ್ತಾ ಹೋಗಬೇಕು, ಅದ್ರ ಜೊತೆಗೆ ಸ್ವಲ್ಪ ರೆಗ್ಯುಲರ್ ಫುಡ್ ಹ್ಯಾಬಿಟ್ಸ್, ಡಯಟ್ ಎಲ್ಲವೂ ಮೇಂಟೈನ್ ಮಾಡ್ಬೋದು. ಆದಷ್ಟು ಹೋಮ್ ಮೇಡ್ ಊಟ ಮಾಡಿದ್ರೇ ಬೆಟರ್ ಅಂತೀವಿ. ಯಾಕೆಂದರೆ ಆಲ್ರೆಡಿ ನಮಗೆ ಗೊತ್ತಿರೋಂಗೆ ಇಟ್ಸ್ ಟೋಟಲ್ ಅಡಲ್ಟ್ರೇಷನು ಜಾಸ್ತಿ ಆಗ್ತಿದೆ, ಅದ್ರ ಜೊತೆಗೆ ಪೊಲ್ಯೂಷನು ಜಾಸ್ತಿ ಆಗ್ತಾ ಹೋಗ್ತಿದೆ. ಆಮೇಲೆ ತುಂಬ ಜನ ಏನು ಮಾಡ್ತಾರೆ, ಈ ಸ್ಮೆಲ್ ಆಗಲ್ಲ, ನಂಗೆ ವಾಂತಿ ಬರೋಂಗೆ ಆಗ್ತಿದೆ ಅಂತ ಈ ಸಿಟ್ರಸ್ ಫ್ರೂಟ್ಸ್ ಆಗಿರ್ಬೋದು ಅಥವಾ ಸಿಟ್ರಸ್ ಏರಿಯೇಟೆಡ್ ಡ್ರಿಂಕ್ಸ್ನ ತುಂಬಾ ತೊಗೊಳ್ತಾ ಹೋಗ್ತಿರ್ತಾರೆ. ಆದಷ್ಟು ಅವೆಲ್ಲ ಅವಾಯ್ಡ್ ಮಾಡ್ತಾ ಹೋಗಬೇಕು. ಅವಾಗ ನೀವು ಹೇಳಿದಂಗೆ ಸೊ 3rd ಮಂತ್ ಆಗ್ತಿದ್ದಂಗೆ ಸೊ ಆ ಮಿಸ್ಕ್ಯಾರೇಜಸ್ ಎಲ್ಲ ಅದರಿಂದ ಭಯದಿಂದ ಖಂಡಿತ ಹೊರಗೆ ಬರ್ಬೋದು, ಖಂಡಿತ ಹೊರಗೆ ಬರೋದು. ದೆನ್ ಶಿ ಕ್ಯಾನ್ ಲೀಡ್ ಅ ನಾರ್ಮಲ್ ಲೈಫ್ ಅಂತೂ ಖಂಡಿತ ಲೀಡ್ ಮಾಡ್ತಾ ಹೋಗ್ಬೋದು. ಈವನ್ ಆ ಸೆಕ್ಷುವಲ್ ಲೈಫ್ ಆಲ್ಸೋ ಶಿ ಕ್ಯಾನ್ ಲೀಡ್ ಅ ನಾರ್ಮಲ್ ಲೈಫ್. ಇಟ್ ಡಸಂಟ್ ಮೀನ್ ದ್ಯಾಟ್ ಆ್ಯಕ್ಚುಲಿ ನಾವು ಫಸ್ಟ್ 3 ಮಂತ್ಸ್ವರೆಗೂ ಬೇಡ ಅಂತ ನಾವು ಹೇಳ್ತಿರ್ತೀವಿ. ದಟ್ ಆಲ್ಸೋ ಶಿ ಕ್ಯಾನ್ ಏಬಲ್ ಟು ಕಂಟಿನ್ಯೂ ಅಂತ ನಾವು ಹೇಳ್ತೀವಿ. ಏನೂ ತೊಂದರೆ ಅಂತೂ ಖಂಡಿತ ಆಗಲ್ಲ.
ನೀವು ಮುಂಚೆ ಹೇಗಿದ್ರು ಹಾಗೆ ಎಲ್ಲರ ಹತ್ರ ನಗ್ನಾಗ್ತಾ ಎಲ್ಲರ ಹತ್ರ ಯು ಎಂಜಾಯ್ ಯುವರ್ ಸೆಲ್ಫ್, ಯು ಇನ್ವಾಲ್ವ್ ಯುವರ್ ಸೆಲ್ಫ್. ಅಥವಾ ಈ ಥರ ತುಂಬ ಏನಾಗುತ್ತೆ, ಎಸ್ಪೆಷಲಿ ಈ ಟೈಮಲ್ಲಿ ಫಿಸಿಕಲಿ ಆಫ್ಕೋರ್ಸ್ ಸ್ಟ್ರೈನ್ ಅಂತೂ ಆಗಿರುತ್ತೆ, ಅದ್ರ ಜೊತೆಗೆ ಮೆಂಟಲಿ ಆಲ್ಸೋ ದೇ ಫೀಲ್ ಲೈಕ್ ತುಂಬ ಮೂಡ್ ಸ್ವಿಂಗಿಂಗ್ ತುಂಬಾ ಇರುತ್ತೆ ಮೇಡಮ್. ಅದ್ರ ಜೊತೆಗೆ ಆ್ಯಂಗ್ಸೈಟಿನೂ ಇರುತ್ತೆ, ಡಿಪ್ರೆಷನ್ ಒಂದೊಂದು ಸಲ ಏನಾಗುತ್ತೆ, ಈ ಡಿಪ್ರೆಷನ್ ಥ್ರೂ ಔಟ್ ದ ಪ್ರೆಗ್ನೆನ್ಸಿ ಕ್ಯಾರಿ ಆಗಿಬಿಟ್ಟಿರುತ್ತೆ ಅವ್ರಿಗೆ. ಸೊ ಅಂಥ ಟೈಮಲ್ಲಿ ಅಟ್ಲೀಸ್ಟ್ ನಾವು ಅಂದರೆ ಅವರಲ್ಲ, ಪಕ್ಕದಲ್ಲಿರೋರು, ವಿ ಹ್ಯಾವ್ ಟು ಮೇಕ್ ದೆಮ್ ಟು ಹ್ಯಾಪಿ. ಅಟ್ಲೀಸ್ಟ್ ಅವ್ರಿಗೆ ಏನು ಮಾಡಿದರೆ ಅವ್ರಿಗೆ ಖುಷಿ ಆಗುತ್ತೆ ಅಂತ ಅದನ್ನು ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಹೋದರೆ ಆದಷ್ಟು ಆ ಡಿಪ್ರೆಷನಿಂದ ಖಂಡಿತ ಅವ್ರು ಹೊರಗೆ ಬರ್ತಾರೆ. ನನಗೊಂದು ಡೌಟ್ ಏನಿದೆ ಅಂದರೆ, ನೀವು ಆಗ್ಲಿಂದ ಹೇಳ್ತಾ ಬರ್ತಿದ್ರಿ, ಕಳೆದ ಸಂಚಿಕೆಗಳಲ್ಲೂ ಹೇಳಿದ್ದೀರಿ ಮಗು ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ರೆಗ್ಯುಲರ್ ಟೆಸ್ಟ್ ಮಾಡ್ತಾ ಹೋಗ್ತೀವಿ ಅಂತ ಹೇಳಿ. ಒಂದು ಸಂಬಂಧದಲ್ಲಿ ಮದುವೆ ಆಗಿದ್ದಾದರೂ ಆಗಿರಬಹುದು, ಇಲ್ಲ ಅಂತಂದರೆ ಫಾರ್ ಎನಿ ಅದರ್ ರೀಸನ್ ಮಗುವಿನ ಬೆಳವಣಿಗೆ ಬಗ್ಗೆ ಇವಾಗನೇ ನಮಗೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಸೊ ಮದರ್ಸ್ ಆರ್ ವೆರಿ ಲಕ್ಕಿ, ದೇ ಕ್ಯಾನ್ ನೋ ಮಗು ಹೇಗಿದೆ, ಹೇಗೆ ಕಾಣಿಸ್ತಿದೆ, ಎಸ್ ಗೊತ್ತಾಗುತ್ತೆ. ಸೊ ಅದೆಲ್ಲ ಮಾಡಬೇಕಾದ್ರೆ ಯು ಯೂಸ್ ಸಮ್ ಇನ್ಸ್ಟ್ರೂಮೆಂಟ್ಸ್, ಸಮ್ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡ್ತೀರಿ, ಸ್ಕ್ಯಾನಿಂಗ್ ಮಾಡ್ತೀರಿ. ಆ ಒಂದು ರೇಸ್ ಎಲ್ಲ ಮಗು ಮೇಲೆ ಬಿದ್ದರೆ ಬೀಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ತೀರಿ? ಯಾವುದೇ ಥರದ ದುಷ್ಪರಿಣಾಮ ಮಗು ಮೇಲೆ ಖಂಡಿತ ಬೀಳಲ್ಲ ಮೇಡಮ್. ಇಟ್ಸ್ ನಾಟ್ ಅನ್ ಎಕ್ಸ್ರೇ, ಯು ನಾಟ್ ಎಕ್ಸ್ಪೋಸಿಂಗ್ ದ ಚೈಲ್ಡ್ ಟು ಬಿ ಎನ್ ಎಕ್ಸ್ರೇ ಆ್ಯಕ್ಚುಲಿ ಖಂಡಿತ ಮಾಡ್ತಾ ಇಲ್ಲದೇ ಇರೋದ್ರಿಂದ ಸೊ ಯಾವುದೇ ಥರದ ತೊಂದರೆನೂ ಮಗು ಮೇಲೆ ಖಂಡಿತ ಬಿಡೋದಿಲ್ಲ. ಸಪೋಸ್ ಈ ಥರ ನಾವು ಟೆಸ್ಟ್ಗಳು ಮಾಡದೇ ಇದ್ದರೆ ನಮಗೆ ಅಬ್ನಾರ್ಮಾಲಿಟೀಸ್ ಖಂಡಿತ ಗೊತ್ತಾಗೋದೇ ಇಲ್ಲ. ಯಾಕೆಂದರೆ ಆಲ್ರೆಡಿ ಅವರು ರಿಲೇಷನ್ಶಿಪ್ಪಲ್ಲಿ ಮದುವೆ ಆಗಿರ್ಬೋದು, ಅಥವಾ ಲೇಟ್ ಮ್ಯಾರೇಜಸ್ ಆಗಿರ್ಬೋದು, ಅಥವಾ ಅವ್ಳಿಗೇನಾದರೂ ಒಂದು ತೊಂದರೆ ಇರ್ಬೋದು. ಅಟ್ಲೀಸ್ಟ್ ಅರ್ಲಿಯಾಗಿ ನಾವು ಡಿಟೆಕ್ಟ್ ಮಾಡದೆ ಹೋದರೆ ಸೊ ಖಂಡಿತ ಗೊತ್ತಾಗಲ್ಲ. ಸೊ ಇಫ್ ಇಟ್ ಈಸ್ ಇವೆಲ್ಲ ಪ್ರಾಬ್ಲಮ್ಸ್ ಇದ್ರೇ ಡಾಕ್ಟರ್ಸ್ ವಿಲ್ ಗೋ ಫಾರ್ ರಿಪೀಟೆಡಾಗಿ ನಾವು ಮಾಡ್ತಾ ಹೋಗ್ತೀವಿ. ಇಲ್ಲ ಅಂದರೆ ಇಫ್ ಇಟ್ ಈಸ್ ಯಾವುದೇ ಥರ ತೊಂದರೆ ಇಲ್ಲ ಅಂದಮೇಲೆ ಖಂಡಿತ ಯಾವುದೇ ಡಾಕ್ಟ್ರು ಸಜೆಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಒಂಥರ ಯಾವುದೇ ಒಂದು ಪೇಷಂಟ್ ನಮ್ಮ ಹತ್ರ ಬಂದಿದ್ದ ತಕ್ಷಣ ಫಸ್ಟ್ ನಮಗೆಲ್ಲರಿಗೂ ಗೊತ್ತಿರೋಂಗೆ ಪ್ರತಿ ತಿಂಗಳು ಅವಳು ಏನೋ 1 kg ಅಂತೂ ಖಂಡಿತ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಇವಾಗ ಇತ್ತೀಚೆಗೆ ಎಸ್ಪೆಷಲಿ ಈ 4th ಮಂತಲ್ಲಿ ಏನಾಗ್ತಿರುತ್ತೆ, ಇನ್ನು ಕಂಪ್ಲೀಟ್ ಯೂರಿನ್ ಟೆಸ್ಟ್ ಮಾಡ್ತಾ ಹೋಗ್ತೀವಿ ಮಾಡಬೇಕು. ಲಾಟ್ ಆಫ್ ಇನ್ಫೆಕ್ಷನ್ಸ್ ಆಗಿರ್ಬೋದು. ಆ್ಯಕ್ಚುಲಿ ಆ ಇನ್ಫೆಕ್ಷನ್ಸ್ ನಮಗೆ ಅರ್ಲಿಯಾಗಿ ಗೊತ್ತಾಗ್ಬಿಡ್ತು ಅಂತಂದರೆ ವಿ ಕ್ಯಾನ್ ಏಬಲ್ ಟು ಟ್ರೀಟ್ ಅಂತ ಆ್ಯಕ್ಚುಲಿ ಹೇಳ್ತಾ ಹೋಗ್ಬೋದು. ಯಾಕಂದರೆ ಈಗ ನವಡೇಸ್ ಇನ್ಫೆಕ್ಷನ್ ಸ್ಟಾರ್ಟ್, ಯಾಕಂದರೆ ಈಗ ನೀರು ಚೆನ್ನಾಗಿ ಕುಡಿಯೋದೇ ಇಲ್ಲ. ಆ್ಯಕ್ಚುಲಿ ಆ ನೀರು ಕುಡಿದೇ ಇರೋದ್ರಿಂದ ಲಾಟ್ ಆಫ್ ಇನ್ಫೆಕ್ಷನ್ಸು ಬರೋ ಚಾನ್ಸಸ್ ಬಹಳಷ್ಟು ಇರುತ್ತೆ. ಆ್ಯಕ್ಚುಲಿ ಯಾವುದೇ ಮೇಡಮ್ ನಮ್ಮ ದೇಹದಲ್ಲಿ ಈ ಟಾಕ್ಸಿಕ್ ಕಂಟೆಂಟು ಹೊರಗೆ ಹೋಗಬೇಕು ಅಂತಂದರೆ ಎರಡೇ ಥಿಂಗ್, 1 ಈಸ್ ಸ್ವೆಟ್ಟಿಂಗ್ ಆಗಬೇಕು, 1 ಈಸ್ ಯೂರಿನಲ್ಲಿ ಪಾಸ್ ಆಗ್ತಾ ಹೋಗಬೇಕು. ಸೊ ಎರಡೂ, ಯಾಕೆಂದರೆ ನಮಗೆ ಈಗ ಇತ್ತೀಚಿನ ದಿನಗಳು ಏನಾಗುತ್ತೆ, ಸ್ವೆಟ್ಟಿಂಗ್ ಅಂತೂ ಖಂಡಿತ ಆಗೋದೇ ಇಲ್ಲ. ಯಾಕೆಂದರೆ ಅಷ್ಟು ಆ ಫಿಸಿಕಲ್ ವರ್ಕ್ ಅಂತೂ ಖಂಡಿತ ಮಾಡಲ್ಲ. ಅದ್ರ ಜೊತೆಗೆ ಏನಾಗ್ತಿದೆ, ಎ ಸಿಯಲ್ಲೇ ನಾವು ಇರ್ತಾಯಿದ್ವಿ. ಸೊ ಎರಡರಿಂದ ಏನಾಗುತ್ತೆ, ಟೋಟಲಿ ಸ್ವೆಟ್ ಅಂತೂ ತುಂಬಾ ಅವಾಯ್ಡ್ ಆಗ್ತಾ ಹೋಗ್ತಿದೆ. ಸೊ ನಾವೇನು ಮಾಡ್ತೀವಿ, ನೀರೂ ಕಮ್ಮಿ ಕನ್ಸಂಪ್ಷನ್ ಆಗ್ತಾ ಹೋಗ್ತಿದೆ. ಸೊ ನಮ್ಮ ದೇಹದಲ್ಲಿ ಟಾಕ್ಸಿಕ್ ಕಂಟೆಂಟು ನಮಗೂ ಹಾಗೆ ಉಳಿತಾ ಹೋಗ್ತಿರುತ್ತೆ. ಸೊ ಅದಕ್ಕೋಸ್ಕರ ಕಂಪ್ಲೀಟ್ ಯೂರಿನ್ ಟೆಸ್ಟ್ ಮಾಡ್ತಾ ಹೋದರೆ ನಾವು ಎಲ್ಲಿ ಏನು ತೊಂದರೆ ಇದೆ ಅಂತ ನಮಗೆ ಗೊತ್ತಾಗ್ತದೆ. ಇಫ್ ಇಟ್ ಈಸ್ ತೊಂದರೆ ಇತ್ತು ಅಂದರೆ ಸೊ ಆದಷ್ಟು ಆ ಇನ್ಫೆಕ್ಷನ್ಸ್ನ ನಾವು ಅವಾಯ್ಡ್ ಮಾಡ್ತಾ ಹೋಗ್ಬೋದು. ಸೊ ಕಂಪ್ಲೀಟ್ ಯೂರಿನ್ ನಾವು ಟೆಸ್ಟ್ ಮಾಡ್ತಾ ಹೋಗ್ತೀವಿ. ಹಾಗೆ ಬ್ಲಡ್ ಚೆಕಪ್ ಮಾಡ್ತಾ ಹೋಗಿ ವೆದರ್ ಶಿ ಈಸ್ ಅನಿಮಿಕ್ ಇದ್ದಾರೋ ಇಲ್ವೋ. ಸೊ ಅಲ್ಲೂ ನಾವು ಟೆಸ್ಟ್ ಮಾಡ್ತಾ ಹೋಗ್ತೀವಿ, ಎಷ್ಟು % ಇದೆ, ವೆದರ್ ಶಿ ನೀಡ್ಸ್ ಎನಿಥಿಂಗ್ ಎಕ್ಸ್ಟ್ರಾ ಕೇರ್ ಬೇಕಾಗುತ್ತಾ, ಅಲ್ಲ ಅಥವಾ ಎಕ್ಸ್ಟ್ರಾ ಏನಾದರೂ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಬೇಕಾಗುತ್ತಾ, ಅಥವಾ ಎಕ್ಸ್ಟ್ರಾ ಮೆಡಿಕೇಷನ್ಸ್ ಏನಾದರೂ ಬೇಕಾಗುತ್ತಾ. ಸೊ ದಟ್ ಆನ್ ಡಿಪೆಂಡ್ ಅಪಾನ್ ದಟ್ ನಾವು ಅವ್ಳಿಗೆ ಆಹಾರ ಪದ್ಧತಿನೂ ನಾವು ಹೇಳ್ತಾ ಹೋಗ್ಬೋದು. ಇಲ್ಲ ಇಫ್ ಶಿ ಈಸ್ ಅನಿಮಿಕ್ ಇದ್ದು ನಾವೇನು ಟೆಸ್ಟ್ ಮಾಡ್ತಿದ್ರೆ, ಇಫ್ ಶಿ ಈಸ್ ವೆರಿ ಅನಿಮಿಕ್ ಇತ್ತು ಅಂತಂದರೆ ಏನಾಗುತ್ತೆ, ಒಂದೊಂದು ಸಲ ಅನಿಮಿಕ್ ಇದ್ದರೂ ಏನಾಗ್ಬಿಡುತ್ತೆ, ಸ್ವೆಲ್ಲಿಂಗ್ ಆಫ್ ದ ಬಾಡಿನೂ ಒಂದು ಸಲ ಹಂಗಾಗ್ಬಿಡುತ್ತೆ. ಸೊ ಹಾಗೆಲ್ಲ ಅವಾಯ್ಡ್ ಮಾಡೋಕ್ಕೋಸ್ಕರ ಇವೆಲ್ಲ ಟೆಸ್ಟ್ಗಳು ನಾವು ಮಾಡ್ತಾ ಹೋಗ್ತೀವಿ. ಹಾಗೆ ಸ್ಕ್ರೀನಿಂಗ್ ಟೆಸ್ಟ್ ಅಂತ ನಾವು ಮಾಡ್ತಾ ಹೋಗ್ತೀವಿ. ಸೊ ಸ್ಕ್ರೀನಿಂಗ್ ಟೆಸ್ಟಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ ವೆದರ್ ಎನಿ ಅಬ್ನಾರ್ಮಾಲಿಟೀಸ್ ಇದೆಯಾ, ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ ಇದೆಯಾ, ಜೆನೆಟಿಕ್ ಅಬ್ನಾರ್ಮಾಲಿಟೀಸ್ ಇದೆಯಾ ಅಂತ ನಮಗೆ ಗೊತ್ತಾ. ಒಂದೊಂದು ಸಲ ಏನಾಗುತ್ತೆ, ಅವಾಗ ಪ್ರತಿ ಮಂತಲ್ಲೂ ಮಾಡ್ತಾ ಹೋಗ್ತಿರ್ತೀವಿ. ಬಟ್ ಫಸ್ಟ್ 3 months ನಮಗೇನು ಗೊತ್ತಾಗದೇ ಇರ್ಬೋದು. ಸೊ ಇಟ್ ಸ್ಟಾರ್ಟ್ ಫ್ರಮ್ ದ 4th month. ಆ 4th ಮಂತಲ್ಲಿ ದೆನ್ ಇಟ್ ಮೇ ಬಿ ಸ್ಟಾರ್ಟ್ ಶೋಯಿಂಗ್ ದ ರಿಸಲ್ಟ್ನ ನೋಡ್ತಾ ಹೋಗ್ಬೋದು. ಸೊ ಅದಕ್ಕೋಸ್ಕರ ಇವೆಲ್ಲವೂ ಸ್ಕ್ಯಾನಿಂಗ್ ಮಾಡ್ತಾ ಹೋದರೆ ವೆದರ್ ದ ಬೇಬಿ ಈಸ್ ಗೋಯಿಂಗ್ ಫಾರ್ ನಾರ್ಮಲ್ ಆಗಿ ಬೆಳೀತಾ ಹೋಗ್ತಿದೆಯಾ. ಯಾಕಂದರೆ ನಮಗೆಲ್ಲನೂ ಗೊತ್ತಾಗ್ಬಿಡುತ್ತೆ. ಇಟ್ ಶೋಸ್ ಎವ್ರಿಥಿಂಗ್. ನಾವು ದ ಗ್ರೋತ್ ಆಫ್ ದ ಬೇಬಿ ಎಷ್ಟಿದೆ, ಮೂಮೆಂಟ್ಸ್ ಎಷ್ಟಿದೆ, ಆಮೇಲೆ ದ ಫಂಡಸ್ದು ಹೈಟ್ ಎಷ್ಟಿದೆ ಅಂತ ಗೊತ್ತಾಗ್ತಾ ಹೋಗ್ತಿರುತ್ತೆ. ವೆದರ್ ದ ಅಮ್ನೋಟಿಕ್ ಫ್ಲೂಯಿಡ್ ಕರೆಕ್ಟ್ ಇದೆಯೋ ಇಲ್ವೋ, ಎಷ್ಟಿದೆಯೋ ಎಲ್ಲ, ಆಮೇಲೆ ದ ಡೇಟ್ ಆಫ್ ದ ಡ್ಯೂ ಡೇಟು, ಇವೆಲ್ಲವೂ ಸ್ಕ್ಯಾನಿಂಗಲ್ಲಿ ನಮಗೆಲ್ಲನೂ ಗೊತ್ತಾಗ್ತಾ ಹೋಗ್ತಿರುತ್ತೆ. ಸೊ ಈ ಸ್ಕ್ಯಾನಿಂಗಿಂದ ನಮ್ಗೆ ಎಲ್ಲಿ ಅಬ್ನಾರ್ಮಾಲಿಟೀಸ್ ಇದೆ, ವೆದರ್ ಇಟ್ ಈಸ್ ರಿಯಲಿ ಅಬ್ನಾರ್ಮಾಲಿಟೀಸಿಂದ ತಾಯಿಗೆ ಏನಾದರೂ ತೊಂದರೆ ಆಗ್ತಿದೆ, ಆ ಮಗು ಬೆಳವಣಿಗೆ ಹೇಗಿದೆ ಅಂತ ಎಲ್ಲವೂ ಗೊತ್ತಾಗ್ತಾ ಹೋಗುತ್ತೆ. ಬಿಕಾಸ್ ಯೂಶಲಿ ಕ್ರೋಮೋಸೋಮಲ್ ಪ್ರಾಬ್ಲಮ್ಸ್ ಆರ್ ದ ಕಾಮನೆಸ್ಟ್. ಡೌನ್ ಸಿಂಡ್ರೋಮ್ ಅಂತ ನಾವೇನೇ ಹೇಳ್ತೀವಿ, ಅದು ಪ್ರಾಬ್ಲಮ್ ಆಗ್ತಿದೆಯಾ ಅಂತವೆಲ್ಲ ಗೊತ್ತಾಗ್ತಾಗುತ್ತೆ. ಸೊ ಅರ್ಲಿ ಡಿಟೆಕ್ಷನ್ ಇವೆಲ್ಲವೂ ಮಾಡ್ತಾ ಹೋದರೆ ಸೊ ನಾವು ಬೇಬಿನ ಉಳಿಸ್ಕೋಬೇಕು ಅಥವಾ ಬೇಡವೋ, ತಾಯಿಗೆ ತೊಂದರೆ ಆಗ್ತಿರುತ್ತೆ ಅಂತ ಎಲ್ಲವೂ ನೋಡಿ ಡಾಕ್ಟ್ರಿಗೆ ಡಿಸೈಡ್ ಮಾಡ್ತಾ ಹೋಗ್ತಾರೆ. ಬಟ್ ಇಷ್ಟೆಲ್ಲ ಟೆಸ್ಟ್ ಮಾಡ್ಕೊಳ್ಳೋದ್ರಿಂದ ಸೊ ಯಾವುದೇ ಥರದ ಪರಿಣಾಮನೂ ಈ ಮಗು ಮೇಲೆ ಖಂಡಿತ, ಮಗುವಿನ ಬೆಳವಣಿಗೆಗಾಗಲಿ ಅಥವಾ ತಾಯಿಗಾಗಲಿ ಯಾವುದೇ ಥರದ ಎಫೆಕ್ಟು ಖಂಡಿತ ಆಗಲ್ಲ ಮೇಡಮ್. ಸೊ ಇದು 4th month ಆಫ್ ಪ್ರೆಗ್ನೆನ್ಸಿ ಆದ ಕಾರಣ ಇನ್ನೊಂದು 5-6 months ನಾವು ಕ್ಯಾರಿ ಮಾಡಬೇಕಾಗತ್ತೆ. ಸೊ ಓವರ್ ದ್ಯಾಟ್ ಪೀರಿಯಡ್ ಡಾಕ್ಟರ್ ನಾವು ಎಷ್ಟು ಮಟ್ಟಿಗೆ ಕೇರ್ಫುಲ್ ಆಗಿರಬೇಕು ಅಂತ ಹೇಳ್ತೀರಿ? ಖಂಡಿತ ಮೇಡಮ್. ಆ್ಯಕ್ಚುಲಿ
ಏನಾಗುತ್ತೆ ನೀವು ಹೇಳ್ದಂಗೆ 4th ಮಂತಲ್ಲಿ ಇನ್ನೂ ಅಷ್ಟೊಂದು ವೆಯ್ಟ್ ಅಂತೂ ಖಂಡಿತ ಅಷ್ಟೊಂದು ಆಗಿರೋದು. ಡೋಂಟ್ ಫೀಲ್ ಲೈಕ್ ಅಷ್ಟೊಂದು ದಪ್ಪ ಆಗ್ತಿದ್ದೀನಿ ಅಥವಾ ನಮ್ಮ ಬಾಡಿ ಅಷ್ಟೊಂದು ದಪ್ಪ. ಸೊ ಹ್ಯಾಸ್ ದ ಮಂತ್ಸ್ ಆಗ್ತಾ ಇದ್ದಂಗೆ ದೇ ಹ್ಯಾವ್ ಟು ಬೇರ್ ದ ವೆಯ್ಟ್ ಆಫ್ ದ ಬೇಬಿ. ಅದನ್ನು ದೇ ಹ್ಯಾವ್ ಟು ಪ್ರಿಪೇರ್ ಆಲ್ಸೋ. ಪ್ರತಿ ತಿಂಗಳು ಮೇಡಮ್ ದೇ ಹ್ಯಾವ್ ಟು ಪ್ರಿಪೇರ್ ಬೋತ್ ಫಿಸಿಕಲಿ ಆ್ಯಂಡ್ ಮೆಂಟಲಿ. ಖಂಡಿತ ಪ್ರಿಪೇರ್ ಅಂತೂ ಖಂಡಿತ ಆಗಬೇಕು. ಯಾಕೆಂದರೆ ಹ್ಯಾಸ್ ದ ಮಂತ್ಸ್ ಆಗ್ತಾ ಇದ್ದಂಗೆ ಹೊಸ ಸಿಮ್ಟಮ್ಸು ಬರ್ತಾ ಹೋಗ್ತಿರುತ್ತೆ. ಸೊ ಹತ್ತಿರ ಬರ್ತದೆ ಆ್ಯಂಕ್ಷಿಯಸ್ನೂ ಇರುತ್ತೆ. ಹತ್ತಿರ ಬರ್ತಿದೆಯಲ್ಲಪ್ಪ, ಪೇಯ್ನ್ಸ್ ಹೆಂಗಿರುತ್ತೋ ಹೌ ಟು ಫೇಸ್ ಇಟ್, ಲೈಕ್ ಅವೆಲ್ಲವೂ ಆ್ಯಂಕ್ಷಿಯಸ್ನೆಸ್ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ನಾನು ಅಡ್ವೈಸ್ ಮಾಡೋದು ಏನಂದರೆ, ನೀವು ಆದಷ್ಟು ನಿಮಗೆ ಗೊತ್ತಿರೋ ಡಾಕ್ಟರ್ ಹತ್ರ ನೀವು ಕನ್ಸಲ್ಟ್ ಮಾಡ್ತಾ ಥ್ರೂ ಔಟ್ ದ ಮಂತ್ ಯು ಫೀಲ್ ಕಂಫರ್ಟಬಲ್. ಆ್ಯಸ್ ಅ ಹೋಮ್ಲಿ ಫೀಲಿಂಗ್ಸ್ ಥರ ಇರುತ್ತೆ. ಇಲ್ಲ ಯಾರ ಹತ್ರನೋ ಬೇರೆ ಹತ್ರ ಟೆಸ್ಟ್ ಮಾಡಿಸ್ಕೊಳ್ಳೋದು, ಯಾರ ಹತ್ರನೋ ಡಾಕ್ಟರ್ ಹತ್ರ ಹೋದರೆ ನಿಮ್ಗೆ ಅಷ್ಟೊಂದು ಕಂಫರ್ಟಬಲ್ನೆಸ್ ಬರೋದೇ ಇಲ್ಲ. ಆ್ಯಕ್ಚುಲಿ ಯು ಶುಡ್ ಫೀಲ್ ಲೈಕ್ ನಮ್ಮ ಡಾಕ್ಟ್ರು. ಸೊ ಹೋಮ್ಲಿ ಅಟ್ಮಾಸ್ಫಿಯರ್ ಅಂತ ಬಂತು ಅಂದರೆ ಸೊ ಮೆಂಟಲಿ ಆಲ್ಸೋ ರಿಲ್ಯಾಕ್ಸೇಷನ್ಸ್ ಇರುತ್ತೆ. ಸೊ ವಾಟ್ ಐ ಆಮ್ ಅಡ್ವೈಸ್ ಯೂಸ್ ಹ್ಯಾಸ್ ಯು ದ ಮಂತ್ಸ್ ಆರ್ ಗೋಯಿಂಗ್ ಆನ್. ಸೊ ಏನಾಗುತ್ತೆ, ಲಾಟ್ ಆಫ್ ಚೇಂಜಸ್ ಅಂತೂ ಖಂಡಿತ ಆಗ್ತಾ ಬರ್ತಿರುತ್ತೆ. ಆ ಆಂಕ್ಷಿಯಸ್ನೆಸ್ ಇರ್ತಾ ಹೋಗ್ತಿರುತ್ತೆ. ಸೊ ಯು ಶುಡ್ ನೋ ಇಟ್. ಸೊ ಪ್ರತಿಯೊಂದು ತಿಂಗಳಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ, ಇಟ್ ಈಸ್ ಅ ನ್ಯಾಚುರಲ್ ಪ್ರಾಸೆಸ್. ಇಟ್ ಇಸ್ ನಾಟ್ ಲೈಕ್ ಅನ್ಯಾಚುರಲ್ ಪ್ರಾಸೆಸ್ ಅಂತ ಕಂಡಿಲ್ಲ, ಅಥವಾ ನಿಮಗೊಬ್ಬರಿಗೆ ಆಗೋದಿಲ್ಲ. ಸೊ ಪ್ರತಿಯೊಬ್ಬರು ತಾಯಂದಿರು ಈ ಥರ ಎಲ್ಲ ಸೈನ್ಸ್ ಆಗಲಿ ಸಿಮ್ಟಮ್ಸ್ ಆಗಲಿ ಪ್ರತಿಯೊಬ್ಬರು ಅದನ್ನು ಅನುಭವಿಸಲೇಬೇಕಾಗುತ್ತೆ. ಅವಾಗ ಅನುಭವಿಸಿದ್ರೆ ತಾಯಿತನ ಅಂತ ಏನು ಅಂತ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ಇವ್ರಂಗೆ ಇಷ್ಟೊಂದೆಲ್ಲ ಜಾಸ್ತಿ ಆಗ್ತಿದೆಯಲ್ಲ, ಸೊ ಹೌ ಟು ಫೇಸ್ ಇಟ್ ಅಂತ. ಹಾಗಾಗಿ ತುಂಬ ಆ್ಯಂಕ್ಷಿಯಸ್ ಆಗೋದು ಖಂಡಿತ ಬೇಡ ಮೇಡಮ್. ಸೊ ಇವೆಲ್ಲ ಆ್ಯಂಕ್ಷಿಯಸ್ ಆಗದೆ ಟೇಕ್ ಇಟ್ ಆಸ್ ಅ ಪಾಸಿಟಿವ್ ಆಗಿ ತೊಗೊಳ್ತಾ ಹೋಗ್ರಿ. ತುಂಬ ನೆಗೆಟಿವ್, ಯಾಕಂದರೆ ಆ ನೆಗೆಟಿವ್ ಆಸ್ಪೆಕ್ಟ್ ಏನಾಗ್ತಿರುತ್ತೆ, ನಮ್ಮ ಮಗು ಮೇಲೇ ಒತ್ತಡ ಬೀಳ್ತಾ ಹೋಗ್ತಿರುತ್ತೆ. ಸೊ ದಟ್ ಬಿಕಮ್ಸ್ ಹ್ಯಾಸ್ ಇಟ್ ಗ್ರೋಸ್ ಆಫ್. ಆ್ಯಕ್ಚುಲಿ ಏನಾಗುತ್ತೆ, ಆ ಆರೋಗ್ಯನ್ಸಿ, ಆ ಇರಿಟಬಿಲಿಟಿ. ಯಾಕಂದರೆ ಇರಿಟೇಷನ್ ನಾವೇ ಸಪ್ರೆಸ್ ಮಾಡಿಬಿಟ್ಟಿರ್ತೀವಲ್ಲ. ಯಾಕಾದರೂ ಬೇಕಿತ್ತು, ತುಂಬ ಜನ ಅನ್ಕೋತೀವಿ ಯಾಕಾದರೂ ಬೇಕಿತ್ತು, ಇಷ್ಟೆಲ್ಲ ಕಷ್ಟ ಬೀಳಬೇಕಾಗಿತ್ತು ನಾವು ಅಂತ. ಫಸ್ಟ್ ಆಫ್ ಆಲ್ ಆಫೀಸಲ್ಲ ಟೆನ್ಷನು, ಮನೇಲೂ ಒಂದ್ಸಲ ಎಲ್ಲರ ಮನೇಲೂ ಒಂದೇ ವಾತಾವರಣ ಇರುತ್ತೆ ಅಂತ ಖಂಡಿತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಂತೂ ಖಂಡಿತ ಆಗೋದಿಲ್ಲ. ಎಲ್ಲ ಹಸ್ಬೆಂಡ್ಸ್ ಸಪೋರ್ಟ್ ಮಾಡೋಕ್ಕಂತೂ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಅವ್ರದ್ದೇ ಒಂದು ಟೆನ್ಷನ್ಸ್ ಇರುತ್ತೆ, ಅವ್ರದ್ದೇ ಒಂದು ಪ್ರಾಬ್ಲಮ್ಸ್ ಇರುತ್ತೆ. ಸೊ ಎಲ್ಲ ಲೇಡೀಸು ವಿ ಕೆನಾಟ್ ಎಕ್ಸ್ಪೆಕ್ಟ್ ದ್ಯಾಟ್, ಇಲ್ಲ ಅವ್ರು ನನ್ನ ಜೊತೆನೇ ಇರಬೇಕು, ನಾನು ಎಲ್ಲಿಗೆ ಹೇಳ್ತೀನೋ ಅದೆಲ್ಲ ಮಾಡಬೇಕಂದ್ರೆ ವಿ ಕೆನಾಟ್ ಎಕ್ಸ್ಪೆಕ್ಟ್ ಆಲ್ಸೋ. ಅದನ್ನು ಆ ತಾಯಿ ಅರ್ಥ ಮಾಡ್ಕೋಬೇಕಿಲ್ಲ. ಅವ್ರಿಗೂ ಪ್ರೆಷರ್ ಇದ್ದೇ ಇರುತ್ತೆ ಅಲ್ವಾ. ನಮಗೋಸ್ಕರ ಅವರು ಮಾಡ್ತಾ ಇರೋದು, ಇಟ್ಸ್ ನಾಟ್ ಫಾರ್ ಅವ್ರಿಗೋಸ್ಕರ ಅಂತೂ ಖಂಡಿತ ಮಾಡಿ. ಸೊ ವಿ ಹ್ಯಾವ್ ಟು ಸಪೋರ್ಟ್ ಆಲ್ಸೋ. ಸೊ ಅವರು ಸಪೋರ್ಟ್ ಮಾಡ್ತಾರೆ, ಮಾಡಲ್ಲ ಅಂತಲ್ಲ. ಸೊ ಯು ಹ್ಯಾವ್ ಟು. ಅದಕ್ಕೋಸ್ಕರ ನೀವೆಲ್ಲ ಬೇಜಾರ ಮಾಡಿಕೊಂಡು, ಅಥವಾ ತುಂಬ ಜನ ನಾನು ನೋಡಿದ್ದೀನಿ ಅದಕ್ಕೋಸ್ಕರ ಬೇಜಾರ ಮಾಡ್ಕೊಂಡು ಅವ್ರು ಕೇಳಿಲ್ವಲ್ಲ ಅಂತ ಊಟ ಬಿಡೋದು, ಅವೆಲ್ಲ ಖಂಡಿತ ಅವೆಲ್ಲ ಮಾಡಬಾರ್ದು. ಆ್ಯಕ್ಚುಲಿ ಶುಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಬಿ ಎ ಪಾಸಿಟಿವ್ ಆಲ್ವೇಸ್. ಇಷ್ಟೆಲ್ಲ ಇತ್ತು ಅಂದರೆ ಮೇಡಮ್, ಸೊ ನಿಮಗೆ ಯಾವುದೇ ಥರದ ತೊಂದರೆಗಳಂತೂ ಖಂಡಿತ ಆಗಲ್ಲ. ಬಟ್ ಅದಕ್ಕೆ ಮುಂಚೆ ನೀವು ಅದನ್ನ ಅರ್ಥ ಮಾಡ್ಕೊಂಡು, ನಾವು ಈ ಥರ ಎಲ್ಲ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ನ ನಾನು ಒಳಗಾಗಲೇಬೇಕು. ಇವೆಲ್ಲ ನ್ಯಾಚುರಲ್ ಪ್ರಾಸೆಸ್, ಇಟ್ ಇಸ್ ನಾಟ್ ಲೈಕ್ ಅನ್ಯಾಚುರಲ್ ಪ್ರಾಸೆಸ್ ಅಲ್ಲ ಇದು. ಸೊ ಪ್ರಕೃತಿಯ ನಿಯಮ ಇದು. ಸೊ ಇದಕ್ಕೆಲ್ಲ ನಾನು ಒಳಗಾದ್ರೇ ನನಗೆ ಎಲ್ಲವೂ ನಾರ್ಮಲ್ ಆಗಿರುತ್ತೆ ಅಂತ ಅಂದ್ಕೊಂಡ್ರೆ, ಸೊ ಆದಷ್ಟು ಅಬ್ನಾರ್ಮಲಿಟೀಸ್ ಇದ್ದಾಗ, ಇವೆಲ್ಲವೂ ನಮಗೆ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಸಿದಾಗ ನಮ್ಗೆ ಗೊತ್ತಾದಾಗ, ಆದಷ್ಟು ಗೊತ್ತಾಗಿದ್ದ ತಕ್ಷಣ ಅದಕ್ಕೇನು ಸೊಲ್ಯೂಷನ್ ಬೇಕು ಅದನ್ನು ಹುಡುಕ್ತಾ ಹೋದರೆ ಸೊ ಯಾವುದೇ ಥರದ ತೊಂದರೆ ಖಂಡಿತ ಆಗಲ್ಲ ಮೇಡಮ್. ಓಕೆ ಡಾಕ್ಟರ್, ಆಗಲೇ ಹಿಂದಿನ ಭಾಗದಲ್ಲಿ ನಾವು ಸ್ಟ್ರೆಚ್ ಮಾರ್ಕ್ಸ್ ಬಗ್ಗೆ ಮಾತನಾಡ್ತಿದ್ವಿ. ಆವಾಗ ನೀವು ಹೇಳ್ತಿದ್ರಿ ಎಣ್ಣೆ ಉಪಯೋಗಿಸೋದು ಇಸ್ ವೆರಿ ನ್ಯಾಚುರಲ್, ಉತ್ತಮ ಅಂತ ಹೇಳಿ. ಸೊ ಇವಾಗ ಬೇರೆ ಆಯಿಲ್ಗಳೆಲ್ಲ ಬರುತ್ತೆ, ಬೇರೆ ಕ್ರೀಮ್ಗಳೆಲ್ಲ ಬರುತ್ತೆ, ನಾಟ್ ಟು ಮೆನ್ಷನ್ ಎನಿ, ಯಾವುದರ ಹೆಸರು ಹೇಳ್ತಿಲ್ಲ ನಾನು. ಸ್ಟಿಲ್ ನ್ಯಾಚುರಲ್ ಈಸ್ ನ್ಯಾಚುರಲ್. ಸೊ ಈ ಒಂದು ಕ್ರೀಮ್ಗಳೇನಾದರೂ ಎಫೆಕ್ಟ್ ಆಗಬಹುದಾ ಮೇಡಮ್? ಖಂಡಿತ ಮೇಡಮ್. ಯಾವುದೇ ಕ್ರೀಮ್ ತೊಗೊಂಡ್ರೆ ಮೈಲ್ಡ್ ಕೆಮಿಕಲ್ಸ್ ಅಂತೂ ಯೂಸ್ ಮಾಡಿರ್ತಾರೆ. ಇಟ್ಸ್ ನಾಟ್ ವಿ ನ್ಯಾಚುರಲ್ ಅಂದರೆ ಸ್ವಲ್ಪ ಆದ್ರೂ ಕೆಮಿಕಲ್ಸ್, ಮೈಲ್ಡ್ ಕೆಮಿಕಲ್ಸ್ ಅಂತೂ ಯೂಸ್ ಮಾಡಿರ್ತಾರೆ. ಸೊ ಅವಾಗ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಸೊ ಮತ್ತೆ ಸ್ಕಿನ್ಗೆ ಪ್ರಾಬ್ಲಮ್ಸ್ ಆಗೇ ಆಗ್ತದೆ. ಸೊ ಅದಕ್ಕೆ ನಾವೇ ಯಾಕೆ ಇನ್ವೈಟ್ ಅದ್ರ ಬದಲು ನಾನು ಸಜೆಸ್ಟ್ ಮಾಡೋದೇನೆಂದರೆ ಅರ್ಧ ಗಂಟೆ ಮುಂಚೆ ಚೆನ್ನಾಗಿ ಮೈಯೆಲ್ಲ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇಫ್ ಯು ಟೇಕ್ ಎ ಬಾತ್, ಸೊ ಸ್ಕಿನ್ ಆಲ್ಸೋ ಏನಾಗುತ್ತೆ ಸಾಫ್ಟಾಗೂ ಇರುತ್ತೆ, ನಿಮಗೆ ಇಚಿಂಗ್ ಬರಲ್ಲ. ದ ಕಾಮನೆಸ್ ಹ್ಯಾಸ್ ಸ್ಟ್ರೆಚ್ ಆಗ್ತಾ ಇದ್ದಂಗೆ ನಿಮ್ಗೆ ಏನಾಗ್ತಾ ಇರುತ್ತೆ, ತುಂಬ ನವೆ ಬರ್ತಾ ಇರುತ್ತೆ. ತುಂಬ ಜನ ಹೇಳ್ತಿರ್ತಾರೆ ತುಂಬ ನಿಮಗೆ ಕೆರ್ಕೋಬೇಡಿ, ಆ ಸ್ಟ್ರೆಚ್ ಮಾರ್ಕ್ಸ್ ಹಾಗೆ ಬೀಳುತ್ತೆ ಆ ಟೈಮಲ್ಲಿ, ಬಿಕಾಸ್ ದ ಸ್ಕಿನ್ ಇಸ್ ವೆರಿ ಸೆನ್ಸಿಟಿವ್ ಅಂತ ಹೇಳ್ತಾ ಬರ್ತಿರ್ತಾರೆ. ಕ್ರೀಮ್ಸು, ಲೋಷನ್ಸ್ ಆಗಲಿ ಆದಷ್ಟು ಅವಾಯ್ಡ್ ಮಾಡಿ ಇದನ್ನೇ ನ್ಯಾಚುರಲಾಗಿ ಯೂಸ್ ಮಾಡ್ತಾ ಹೋಗ್ತೀನಿ. ಅಂದರೆ ಇವನ್ ಮೇ ಟು ದ ಬ್ರೆಸ್ಟ್ ಆಲ್ಸೋ ಆ್ಯಂಡ್ ಫಾರ್ ಯುವರ್ ಅಬ್ಡಮನ್ ಆಲ್ಸೋ ಆ್ಯಂಡ್ ಹೋಲ್ ಬಾಡಿ ನೀವು ಹಚ್ಕೊಂಡು ಒಂದು ಹಾಫ್ ಅನ್ ಅವರ್ ಬಿಟ್ಕೊಂಡು ಸ್ನಾನ ಮಾಡ್ತು ಅಂದರೆ ಖಂಡಿತ ಮೇಡಮ್ ಯು ಕ್ಯಾನ್ ಅವಾಯ್ಡ್ ಲಾಟ್ಸ್ ಆಫ್ ಸ್ಟ್ರೆಚ್ ಮಾರ್ಕ್ಸ್ ಅಂತೂ ಖಂಡಿತ ನೀವು ಅವಾಯ್ಡ್ ಮಾಡ್ಬೋದು. ರೈಟ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇದು 4th ಮಂತ್ ಪ್ರೆಗ್ನೆನ್ಸಿ ಬಗ್ಗೆ ನಾವು ಇಷ್ಟೊತ್ತು ಮಾತನಾಡ್ತಿದ್ವಿ. ಇಫ್ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು, ಈ ಒಂದು ತಿಂಗಳಲ್ಲಿ ಹೇಗಿರುತ್ತೆ ಆ ಒಂದು ಟ್ರಾವೆಲಿಂಗ್ ಪೀರಿಯಡ್ ಅಂತ ಹೇಳಿ. ವೀಕ್ಷಕರೆಲ್ಲರ ಪರವಾಗಿ ಡಾಕ್ಟರ್ ಧನ್ಯವಾದಗಳು ತಮಗೆ. ಥ್ಯಾಂಕ್ ಯು ಮ್ಯಾಮ್.